ವೀಕ್ಷಕರೇ ನಮಸ್ಕಾರ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಇದ್ದಾರೆ. ನಿನ್ನೆ ರಾಜ್ಯದ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ವಿಚಾರವಾಗಿ ರಿಸಲ್ಟ್ ಹೊರಹೊಮ್ಮಿತ್ತು. ಅದರಲ್ಲಿ ರಾಜ್ಯದ 3 ಕ್ಷೇತ್ರಗಳು ಶಿಗ್ಗಾವಿ, ಸಂಡೂರು ಹಾಗೆ ಚನ್ನಪಟ್ಟಣ. ಈ 3 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿದೆ. ಚನ್ನಪಟ್ಟಣದಲ್ಲಿ ಐತಿಹಾಸಿಕ ಗೆಲುವನ್ನ ಸಾಧಿಸಿರೋದು ಸಿ.ಪಿ. ಯೋಗೇಶ್ವರ್ ಅವರು. ಕಾರಣ ಇಷ್ಟೇ, 25,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಅವರು ಗೆದ್ದಿರೋದು. ಈ ಅಂತರ ಇದೆಯಲ್ಲ, ಡಿಫರೆನ್ಸ್ ಇದೆಯಲ್ಲ, ಇದು ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಅಂತರ ಸಿಕ್ಕಿರೋದು ಸಿ.ಪಿ. ಯೋಗೇಶ್ವರ್ ಅವ್ರಿಗೆ. ಅದು ಒಂದು ರೀತಿಯಲ್ಲಿ ಅವರಿಗೆ ಐತಿಹಾಸಿಕ ದಾಖಲೆ ಕೂಡ ಹೌದು. ಹಾಗಾದ್ರೆ ಇಲ್ಲಿ ಸೋತಂತ ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ತಕ್ಷಣ ಪತ್ರಿಕಾಗೋಷ್ಠಿಯನ್ನು ಕರೆದು ಅವರ ಮಾತನ್ನ ಹೇಳಿದ್ರು, ನಾನು ಸೋತಿದ್ದೀನಿ, ಹಾಗಂತ ಸುಮ್ಮನೆ ಕೂರೋದಿಲ್ಲ, ಸಮಾಜದ ಕಾರ್ಯಗಳಲ್ಲಿ, ಸಮಾಜ ಕರ್ತವ್ಯಗಳಲ್ಲಿ ನಾನು ತೊಡಕೊಳ್ತೀನಿ ಅಂತೇಳಿ ಅವರು ಹೇಳಿದ್ದಾರೆ. ಓಕೆ, ಮುಂದಿನ ದಿನದ ಅವರ ನಡೆಯನ್ನು ಹೇಳಿದ್ದಾರೆ. ಆದರೆ ನಿನ್ನೆಯ ಸೋಲಿಗೂ ಈ ಹಿಂದಿನ 2 ಸೋಲಿಗೂ, ಒಟ್ಟು ಹ್ಯಾಟ್ರಿಕ್ ಸೋಲಿಗೆ ಕಾರಣಗಳು ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ನಿನ್ನೆ ಫಲಿತಾಂಶ ಹೊರಬಿದ್ದಾಗ ಅವರು ಸೋತಿದ್ದಾರೆ. ಆ ಸೋಲಿಗೆ ಕಾರಣಗಳು ಏನಿರಬಹುದು ಅಂತೇಳಿ ನಾನು ಶ್ರೀಪಾದ್ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಯಾಕಂದ್ರೆ ನಿನ್ನೆ ಕೂಡ ಅವರು ಚನ್ನಪಟ್ಟಣಕ್ಕೆ ಹೋಗಿದ್ರು, ನಾನು ಕೂಡ ಹೋಗಿದ್ದೆ, ಜನರನ್ನ ಮಾತಾಡ್ಸಿದ್ವಿ. ಆದ್ರೂ ಕೂಡ ಗ್ರೌಂಡ್ ರಿಯಾಲಿಟಿ ಏನಿತ್ತು, ಇಂಥ ಕಾರಣಗಳಿರ್ಬೋದು ಅಂತ ಜನ ಏನ್ ಹೇಳ್ತಾವ್ರೆ ಶ್ರೀಪಾದ್? ಹಾಗಿದ್ರೆ ನಿಜಕ್ಕೂ ಈಗ ನಿಖಿಲ್ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಚನ್ನಪಟ್ಟಣ ಫುಲ್ ಹೈಪ್ ಆಗಿತ್ತು, ಜೊತೆಗೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಯೋಗೇಶ್ವರ್ಗೂ ಕೂಡ ಒಂದು ಸಂದರ್ಭದಲ್ಲಿ ಅವರಿಗೆ ಸಂಶಯ ಕಾಡಿದ್ದಿದೆ, ಬಹುಶಃ ಏನೋ ಎಡವಟ್ಟಾಗತ್ತೆ, ಏನೋ ಸಮಸ್ಯೆ ಆಗುತ್ತೆ ಅಂತ ಹೇಳಿ, ಜಮೀರ್ ಸ್ಟೇಟ್ಮೆಂಟ್ಗಿಂತ ಮುಂಚೆ ಮತ್ತು ನಂತರವೂ ಕೂಡ. ಸೊ ಇಲ್ಲಿ ಮುಖ್ಯವಾಗಿ ನಿಖಿಲ್ ಕೂಡ ವಿಶ್ವಾಸದಲ್ಲಿದ್ರು, ಈ ಸಾರಿ ನನಗೆ ಸಿಂಪತಿ ವರ್ಕೌಟ್ ಆಗುತ್ತೆ, ಗೆಲ್ಲಬಹುದು ಅಂತ ಹೇಳಿ. ಆದ್ರೆ ಅಸಲಿಗೆ ಇಲ್ಲಿ ವರ್ಕೌಟ್ ಆಗಿದ್ದು ಸಾಲಿಡ್ ಓಟ್ಸ್ ಸ್ಪ್ಲಿಟ್ ಆಗ್ಲಿಲ್ಲ ಅನ್ನುವಂಥದ್ದು. ಆಮೇಲೆ JDS ನವರ ಸಾಲಿಡ್ ಓಟ್ಗಳು ಸಾಲಿಡ್ ಆಗಿ JDSಗೆ ಬರದೇ ಇರೋದು ಕೂಡ ಇಲ್ಲಿ ಮುಖ್ಯ ಕಾರಣ ಆಗಿದೆ. ಹೋಬಳಿ ಲೆವೆಲ್ ಅಲ್ಲಿ ನಾವು ಗಮನಿಸೋದಾದ್ರೆ ಈ ಬೇವೂರು ಹೋಬಳಿ ಸುತ್ತಮುತ್ತ ಊರುಗಳು JDS ನ ಭದ್ರಕೋಟೆ, ಕೋಡಂಬಳ್ಳಿ ಅಂತ ಕೆಲವು ಊರುಗಳು ಬರುತ್ತೆ. ಆ JDS ನ ಭದ್ರಕೋಟೆಯಲ್ಲಿಯೇ ಅವರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಓಟ್ಗಳು ಬರಲಿಲ್ಲ. ಅವರು ಆ JDS ನ ಕಾರ್ಯಕರ್ತರು ಜೊತೆಗೆ ಅಲ್ಲಿ ಇದ್ದವರು ಮಾತಾಡ್ಕೊಳ್ತಾ ಇದ್ದದ್ದು, ನಮಗೆ ಈ ಬೆಲ್ಟ್ ಅಲ್ಲಿ ನಾವು ಅನ್ಕೊಂಡ ರೀತಿಯಲ್ಲಿ ನಮಗೆ ಓಟ್ಗಳು ಬಂದ್ಬಿಡ್ತು ಅಂತಂದ್ರೆ ನಾವು 100ಕ್ಕೆ 100ರಷ್ಟು ಗೆಲ್ತೀವಿ ಅಂತ. ಅವ್ರಿಗೆ ಅಲ್ಲಿ ಬಂದಿದ್ದು 500, 600, 1000 ಈ ತರ ಓಟ್ಗಳು. ಅಲ್ಲಿ 5,000ಕ್ಕಿಂತ ಹೆಚ್ಚು ಓಟ್ಗಳ ನಿರೀಕ್ಷೆಯನ್ನು ಅವ್ರು ಇಟ್ಕೊಂಡಿದ್ರು, ಅಂದ್ರೆ JDS ಹೆಚ್ಚುವರಿಯಾಗಿ. ಆದ್ರೆ ಆ ತರ ಬರ್ಲಿಲ್ಲ ಅಂದಾಗ ಕಾಂಗ್ರೆಸ್ನವರು ಒಳಗೆ ಖುಷಿ, ಕಾಂಗ್ರೆಸ್ನವ್ರು ಆಯ್ತು ನಾವು ಲೀಡ್ ಹೊಡೆದ್ವಿ ಅಂತ ಅವಾಗ್ಲೇ ಅವ್ರು ಖುಷಿಯಾಗಿ ಓಡಾಡ್ಕೊಂಡಿದ್ರು. ಕಾರಣ ಇಷ್ಟೇ, ಅಲ್ಲಿನ ಸಾಲಿಡ್ ಓಟ್ಗಳನ್ನ ನಾವು ಎಳ್ಕೊಂಡ್ಬಿಟ್ಟಿದೀವಿ ಅಂತ. 6ನೇ ಸುತ್ತಿನವರೆಗೂ ನಿಖಿಲ್ ಕುಮಾರಸ್ವಾಮಿ ಅವರು 139, 340, 500, 600, 1039, 1700ವರೆಗೂ ಹೋಯ್ತು ಲೀಡ್. ಅಂದ್ರೆ ಫ್ರಮ್ ಬಿಗಿನಿಂಗ್ ಟು 6th ರೌಂಡ್ ವರೆಗೂ ನಿಖಿಲ್ ಮುನ್ನಡೆಯಲ್ಲಿಯೇ ಇದ್ರು. ಇವನ್ 457 ಪೋಸ್ಟಲ್ ವೋಟ್ಸ್ ಇತ್ತು. ಆ ಪೋಸ್ಟಲ್ ವೋಟ್ಸ್ ಗಳ ಎಣಿಕೆಯಲ್ಲಿಯೂ ಕೂಡ ಅಷ್ಟೇ ಆರಂಭದಿಂದ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಹಾಗಿದ್ರೆ ಇವರಿಗೆ ಪಾಸಿಟಿವ್ ವೈಬ್ಸ್ ಇದೆ, ಆರಂಭದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮೋಸ್ಟ್ಲಿ ಇದೇ ಟ್ರೆಂಡ್ ಕೊನೆಯವರೆಗೂ ಹೋದ್ರೆ ನಿಖಿಲ್ ಈ ಸಾರಿ ಅಚ್ಚರಿಯ ಫಲಿತಾಂಶಕ್ಕೆ ಕಾರಣ ಆಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದ್ರೆ ನಿಮಗೆ ಅಲ್ಲಿನ ಕಾಂಗ್ರೆಸ್ನ ಏಜೆಂಟ್ಗಳು ಅಥವಾ ಸ್ಟ್ರಾಂಗ್ ರೂಮ್ ನ ಆಚೆ ಇದ್ದಂತಹ ಜನರು ಹೇಳ್ತಾ ಇದ್ರು, ನೋಡಿ ಅವ್ರ ಲೆಕ್ಕಾಚಾರ ಹೇಗೆ, ಈ ರಾಜಕೀಯ ಪಂಡಿತರ ಲೆಕ್ಕಾಚಾರನ ಉಲ್ಟಾ ಮಾಡ್ಬಿಡ್ತಾರ ಅವ್ರು ಹೇಳ್ತಾ ಇದ್ದಿಷ್ಟೇ, ಸಾರ್ ಇರಿ ಸಾರ್, ನೀವೀಗ JDS ಗಟ್ಟಿ ಇರುವಂತ ಹೋಬಳಿಗಳು ವೋಟಿಂಗ್ ಇದೆ, ಈಗ ಕೌಂಟಿಂಗ್ ಇದೆ, ಟೌನ್ ಸ್ಟಾರ್ಟ್ ಆಗ್ಲಿ, ನಾವು ನೋಡಿ 20,000 ಲೀಡಲ್ಲಿ ಹೊಡಿತೀವಿ ಅವ್ರನ್ನ ಅಂತ ಹೇಳಿದ್ರು. ನೀವು ಅವ್ರು ಹೆಂಗ್ ಹೇಳಿದ್ರು ಅದಕ್ಕೆ ಪೂರಕ ಅನ್ನುವಂತೆ ಅಲ್ಲಿ ಬೆಳವಣಿಗೆ ಆಯ್ತು. 6th ರೌಂಡ್ ಮುಗಿದ ನಂತರ 7th ಇಂದ ಚನ್ನಪಟ್ಟಣದ್ದು ಟೌನ್ದು ಕೌಂಟಿಂಗ್ ಸ್ಟಾರ್ಟ್ ಆಯ್ತು. ಚನ್ನಪಟ್ಟಣ ಕೌಂಟಿಂಗ್ ಸ್ಟಾರ್ಟ್ ಆದಾಗ ಇವರು 1000, 2000, 10,000, ನಿಮಗೆ ಆ 7ನೇ ರೌಂಡ್ ಇಂದ 10ನೇ ರೌಂಡ್ 4 ರೌಂಡ್ ಅಲ್ಲಿ 20,000 ಡಿಫರೆನ್ಸ್ ಬಂದ್ಬಿಡ್ತು ನಿಖಿಲ್ಗೆ ಮತ್ತೆ ಯೋಗೇಶ್ವರ್ಗೆ. 4ನೇ ರೌಂಡ್ ಅಲ್ಲಿ 15ರಿಂದ 20,000 ಲೀಡ್ ಅಲ್ಲಿ ಯೋಗೇಶ್ವರ್ ಹೋಗ್ಬಿಟ್ರು. ಅವಾಗ ಅವ್ರು ಕನ್ಫರ್ಮ್ ಆಯ್ತು ನಾವೇ ಗೆದ್ವಿ ಅಂತ ಹೇಳಿ. ಟೌನ್ ಅಲ್ಲಿ ಓಟ್ ಅವರಿಗೆ ಸ್ಪ್ಲಿಟ್ ಆಗ್ಲಿಲ್ಲ, ಸಾಲಿಡ್ ಆಗಿ ಮೈನಾರಿಟೀಸ್ ಓಟ್ ಯೋಗೇಶ್ವರ್ಗೆ ಬಂತು. ಇದರ ಜೊತೆಗೆ ಪ್ಲಸ್ ಪಾಯಿಂಟ್ ಆಗಿದೆ ಏನಂತಂದ್ರೆ JDS ಭದ್ರಕೋಟೆ ಅಂತ ಇದ್ದ ಗ್ರಾಮಗಳೆಲ್ಲವೂ ಕೂಡ ಕಂಪ್ಲೀಟ್ಲಿ ಕಾಂಗ್ರೆಸ್ ಕಡೆ ತಿರುಗಿರೋದು ನಿಖಿಲ್ಗೆ ಮೈನಸ್ ಪಾಯಿಂಟ್ ಆಯ್ತು. ಜೊತೆಗೆ ಇಕ್ಬಾಲ್ ಹುಸೇನ್ ಒಂದು ಮಾತು ಹೇಳಿದ್ರು ನಿನ್ನೆ, ರಾಮನಗರ MLA, ಸಡನ್ಲಿ ಎಲ್ಲರೂ ಎಲೆಕ್ಷನ್ ನಿಲ್ಕೋಬಹುದು ಅಂತ ಹೇಳಿ ಪಕ್ಷ ನಮ್ದು ನಮ್ಮ ಕೈಯಲ್ಲೇ ಇದೆ ಅಂತ ಬಂದು ಬಿ ಫಾರ್ಮ್ ತಗೊಂಡ್ಬಂದು ಎಲೆಕ್ಷನ್ ನಿಂತ್ಬಿಟ್ರೆ ಆಗ್ಲಿಲ್ಲ, ಜನರ ಜೊತೆ ಬೆರಿಬೇಕು, ಕಷ್ಟ ಬೀಳ್ಬೇಕು. ಚನ್ನಪಟ್ಟಣ ಜನರಿಗೆ ನಿಖಿಲ್ ಯಾರು ಅಂತ ಗೊತ್ತಿದೆಯಾ ಅನ್ನೋಂಥ ಪ್ರಶ್ನೆ ಮಾಡಿದ್ರು. ಅವ್ರ ಕಷ್ಟ ಸುಖಕ್ಕಾಗ್ಲಿಲ್ಲ, ಇಲೆಕ್ಷನ್ಗಿಂತ ಮುಂಚೆ ಬರಲಿಲ್ಲ, ಅವ್ರ ತಂದೆ MLA ಇದ್ದಾಗಲೂ ಬರಲಿಲ್ಲ.
ಸಡನ್ಲಿ ಬಂದು ಎಲೆಕ್ಷನ್ ನಿಂತ್ಬಿಟ್ರೆ ಜನ ಏನ್ ಅನ್ಕೊಂಡಿದ್ದಾರೆ, ಇವೆಲ್ಲ ನಡೆಯದ ನಾಣ್ಯಗಳು ಅಂತ ಹೇಳಿದ್ರು ಅವರು. ಸೊ ಇವೆಲ್ಲವೂ ಕೂಡ ಅತಿಯಾದ ವಿಶ್ವಾಸ, ಜೊತೆಗೆ ರಾಮನಗರ ಜಿಲ್ಲೆ ನಮ್ದೆ, ಚನ್ನಪಟ್ಟಣ ನಮ್ದೆ, ಯಾರು ಏನ್ ಬಂದ್ರು ಕೂಡ ಇಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ, ನಾವೇ ಗೆಲ್ತೀವಿ ಅನ್ನುವಂಥ ಕನ್ಕ್ಲೂಷನ್ಗೆ ಏನು ವೆರಿ ಅರ್ಲಿ ಬಂದಿದ್ರು ಅದು ಅವ್ರ ಸೋಲಿಗೆ ಕಾರಣ ಆಯಿತು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಆಗ್ತಾ ಇದೆ. ಇದರ ಜೊತೆಗೆ ಮುಖ್ಯವಾಗಿ ಈ ಸಾಲಿಡ್ ಓಟ್ಗಳ ಮೇಲೆ ಅಷ್ಟೊಂದು ಫೋಕಸ್ ಇವ್ರು ಮಾಡಲಿಲ್ಲ. ಇವು ನಮ್ಮೇ ಓಟು ಪಾಕೆಟ್ ಅಲ್ಲಿ ಇದೆ, ಏನು ಸಮಸ್ಯೆ ಇಲ್ಲ ಅಂತ. ಇವರು ಗ್ರೌಂಡ್ ವರ್ಕ್ ಮಾಡಿದ್ದು ಆ JDS ಓಟ್ಗಳನ್ನ ಸೆಳೆಯುವಂತ ಕೆಲಸ ಮಾಡಿದ್ದು. DK ಬ್ರದರ್ಸ್ ಅಂಡ್ ಎಲ್ಲ ಯೋಗೇಶ್ವರ್ ಟೀಮ್ ಏನಿದೆ, ಇಂಥ ಊರಲ್ಲಿ ಇವ್ರು ಪಕ್ಕಾ JDS ನವನು ಅಂತಂದ್ರೆ ಅವನ್ನೇ ಎಳೆಯುವಂತ ಕೆಲಸ. ಬರೀ ಸಾಮಾನ್ಯ ಕಾರ್ಯಕರ್ತ ಅಲ್ಲ, JDS ನ ನಾಯಕರನ್ನು ಕೂಡ ಇವರು ನ್ಯೂಟ್ರಲ್ ಮಾಡುವ ಲೆಕ್ಕಕ್ಕೆ ಪ್ರಯತ್ನಗಳಾಗಿದೆ. ತಮಗೂ ಕೂಡ ಗೊತ್ತಿದೆ ಯಾರ್ಯಾರನ್ನ ನ್ಯೂಟ್ರಲ್ ಮಾಡಿದ್ರು, ಯಾವ ಕಾರಣಕ್ಕಾಗಿ ಅವ್ರು ನ್ಯೂಟ್ರಲ್ ಆದ್ರು. ಸೊ ಇವೆಲ್ಲವೂ ಕೂಡ ಸೆಟ್ ಬ್ಯಾಕ್ ಆಯ್ತು ನಿಖಿಲ್ಗೆ. ಸಿಂಪತಿ ಅನ್ನುವಂಥದ್ದು ಇಲ್ಲಿ ಎಳ್ಳಷ್ಟು ಅವ್ರಿಗೆ ವರ್ಕೌಟ್ ಆಗ್ಲೇ ಇಲ್ಲ. ಚನ್ನಪಟ್ಟಣ ಜನ ಹೇಳ್ತಾ ಇದ್ರು, ನಿಖಿಲ್ ಯಾರ್ರೀ, ನಮ್ಮ ಊರವ್ರ ಅವರು, ಇಲ್ಲಿ ಏನಕ್ಕೆ ಬಂದು ಅವ್ರು ಇಲೆಕ್ಷನ್ ನಿಲ್ತಾರೆ, ಕುಮಾರಣ್ಣ ಅವ್ರ ಮೇಲೆ ಒಂದು ಗೌರವ ಇತ್ತು, ಅವ್ರನ್ನ ನಾವು ಗೆಲ್ಲಿಸಿದ್ವಿ ಹಂಗಂತ ಹೇಳಿ ಅವರು ಮಂಡ್ಯ ಹೋದ್ರು, ಇವ್ರು ಬಂದು ಚನ್ನಪಟ್ಟಣಕ್ಕೆ ಬಂದ್ರೆ ಇವ್ರೇನ್ ಈ ನಮ್ಮೂರವ್ರ, ಇವ್ರನ್ನೇನಕ್ಕೆ ಗೆಲ್ಲಿಸ್ಬೇಕು ನಾವು ಅಂತ ಲಿಟ್ರಲಿ ಪ್ರಶ್ನೆ ಮಾಡಿದ್ರು. ನಾವು ಸ್ವಾಭಿಮಾನದ ಜನ, ನಾವು ಅವ್ರಿಗೆ ಪಾಠ ಕಲಿಸ್ತೀವಿ, ಇನ್ನೊಂದು ಅವರಿಗೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಯೋಗೇಶ್ವರ್ ಐತಿಹಾಸಿಕವಾಗಿ ಗೆದ್ದು ಬಿಗಿದ್ದಲ್ಲಿ, ಅವರು ಸೋತಿದ್ರೆ 3ನೇ ಸರಿ ಸೋತಂಗೆ ಆಗ್ತಿತ್ತು. ಅವರು 5 ಸರಿ MLA ಆಗಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಅವರು ರಾಜಕೀಯ ಜೀವನ ಆರಂಭ ಮಾಡಿದ್ರು. BJPಯಲ್ಲಿ MLA ಆದ್ರು, SP ಕಾಂಗ್ರೆಸ್ನಲ್ಲಿ 2 ಸರಿ ಆದ್ರು, MLC ಆಗಿದ್ದಂಥವ್ರು BJPಯಲ್ಲಿ. ಈ ಸಾರಿ ಅವ್ರಿಗೂ ಒಂದು ಸ್ವಲ್ಪ ಅನುಮಾನ ಇತ್ತು, ಎಲ್ಲೋ ಉಲ್ಟಾ ಹೊಡಿಬಹುದು ಅಂತ. ಆದ್ರೆ ನಿರೀಕ್ಷೆಗೂ ನಿನ್ನೆ ಇವನ್ ಅವರು ಗೆದ್ದ ನಂತರ ಸ್ಟ್ರಾಂಗ್ ರೂಮ್ ಬಂದಾಗ ನನಗೆ ಸಿಕ್ಕಿದ್ರು, ನಾನೇ ಅವ್ರು ನೇರವಾಗಿ ಕೇಳಿದೆ, ಸರ್ 25,000 ಲೀಡಲ್ಲಿ ಗೆಲ್ತೀನಿ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿದ್ರಾ ಅಂತ. ನಾನು 35,000 ಇಟ್ಕೊಂಡಿದ್ದೆ ಅಂತ ಹೇಳಿದ್ರು. ಹೆಂಗೆ ಅಂತಂದ್ರೆ, ನಾವು ಸ್ಪ್ಲಿಟ್ ಆಗುವಂತ ಓಟ್ಗಳನ್ನ ಬ್ರೇಕ್ ಹಾಕಿದ್ವಿ, ಅವ್ರ ಓಟ್ಗಳನ್ನ ಸೆಳೆಯುವಂತ ಕೆಲಸ ಮಾಡಿದ್ವಿ, ರಾಜಕೀಯ ತಂತ್ರಗಾರಿಕೆ ಇದೆಲ್ಲ ಕಾಮನ್ ಅಲ್ಲ ಬ್ರದರ್ ಅಂತ ಹೇಳಿದ್ರು. ಸೊ ಇವೆಲ್ಲವೂ ಕೂಡ ಅವ್ರಿಗೆ ಪ್ಲಸ್ ಆಯ್ತು. ನಿಖಿಲ್ ಅತಿಯಾದ ವಿಶ್ವಾಸ ಅಥವಾ ಗೆಲ್ತೀವಿ ಅನ್ನೋಂಥ ಕನ್ಕ್ಲೂಷನ್ಗೆ ವೆರಿ ಅರ್ಲಿ ಬಂದಿದ್ದು ಮೋಸ್ಟ್ಲಿ ಅವ್ರಿಗೆ ಸೋಲಿಗೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ನಿನ್ನೆ ನಿಖಿಲ್ ಒಂದು ಮಾತು ಹೇಳ್ತಾರೆ, ನನ್ನ ಸೋಲಿಗೆ ನಾನೇ ಹೊಣೆಗಾರಿಕೆಯನ್ನ ತಗೋತೀನಿ ಅಂತ. BJP ಅವ್ರ ಪಾತ್ರ ಏನಾಗಿತ್ತು? BJP ಅವರು ಮುಖ್ಯವಾಗಿ ಆರಂಭದಿಂದ ಹೇಳ್ತಾ ಇದ್ದದ್ದು, ಯಡಿಯೂರಪ್ಪ ಅವ್ರ ಸ್ಟೇಟ್ಮೆಂಟ್ ನೀವು ನೋಡಿದಿರಿ, ಇದು JDS ನ ಕ್ಷೇತ್ರ, ಟಿಕೆಟ್ ಹಂಚಿಕೆ ವಿಚಾರದಲ್ಲಿಯೇ ಇವ್ರ ಗೊಂದಲ ಆರಂಭ ಆಯ್ತು. ಯೋಗೇಶ್ವರ್ ಬಹುತೇಕ NDA ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದ್ರೆ ಆ ರೀತಿಯ ಲಕ್ಷಣಗಳಲ್ಲಿ ಕಾಣಿಸ್ಲಿಲ್ಲ. ಯಡಿಯೂರಪ್ಪ ಅವರು ಸಡನ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಇನ್ನೊಂದು 2-3 ದಿನ ಇದೆ ಅಂತಂದಾಗ ಅವ್ರು ಹೇಳೋದು, ಅದು ನೋಡ್ರಿ JDS ನ ಕ್ಷೇತ್ರ, ಅದು JDS ನವರೇ ಆಯ್ಕೆ ಮಾಡ್ಕೊಳ್ಳಿ, ಅವ್ರು ಯಾರನ್ನ ಕರ್ಕೊಂಡ್ಬಂದು ನಿಲ್ಲಿಸಿದ್ರು ನಮ್ಮ ಸಪೋರ್ಟ್ ಅವ್ರಿಗೆ ಇರುತ್ತೆ. ಹೈ ಲೆವೆಲ್ ಅಲ್ಲಿಯೂ ಕೂಡ ಇದೇ ರೀತಿಯ ಚರ್ಚೆಗಳಾಗಿದೆ, ಹೈಕಮಾಂಡ್ ಲೆವೆಲ್ ಅಲ್ಲಿ ಅಮಿತ್ ಶಾ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದರು. JDS ನಿಂದ ಟಿಕೆಟ್ ಕೊಡಬೇಕು ಯೋಗೇಶ್ವರ್ಗೆ ಅನ್ನುವಂಥ ಲೆಕ್ಕಾಚಾರಗಳ ಬಗ್ಗೆಯೂ ಚರ್ಚೆ ಆಯ್ತಂತೆ. ಆದ್ರೆ ಯೋಗೇಶ್ವರ್ JDS ನಿಂದ ನಾನು ಟಿಕೆಟ್ ಬೇಡ, ನಾನು JDS ಇಂದ ನಿಲ್ಲಲ್ಲ ಅಂತ ಹೇಳಿದ್ರಂತೆ, BJP ಇಂದ ಕೊಟ್ಟರೆ ನಿಲ್ತೀನಿ ಅಂತ. ಆದ್ರೆ ಯಾವಾಗ ಈ ರೀತಿಯ ಗೊಂದಲ ಆಯ್ತು, BJP ಅವರು JDSಗೆ ಬಿಟ್ಕೊಟ್ಟಿದ್ದು, JDS ನಾವ್ಯಾಕೆ ಇವ್ರಿಗೆ ಬಿಟ್ಕೊಡ್ಬೇಕು ಅನ್ನೋಂಥ ಲೆಕ್ಕಾಚಾರಕ್ಕೆ ಬಂದಿದ್ದು, ಇವೆಲ್ಲ ಗೊಂದಲ ಆಗಿ ಫೈನಲಿ ಯೋಗೇಶ್ವರ್ ಆಚೆ ಹೋದ್ರು. ಇಲ್ಲಿ ಅನಿವಾರ್ಯವಾಗಿ ಅವ್ರು ಹೇಳ್ತಾರೆ ನೋಡಿ, ಅನಿವಾರ್ಯ ಬಂದಿದೆ, ಹೀಗಾಗಿ ನಾವು ನಿಖಿಲ್ನ ಕ್ಯಾಂಡಿಡೇಟ್ ಮಾಡ್ತಾ ಇದೀವಿ, ನಿಖಿಲ್ನ ನಿಲ್ಲಿಸಲೇಬೇಕು ಅನ್ನುವಂಥ ಅನಿವಾರ್ಯತೆ ಇರಲಿಲ್ಲ ಅಂತ ಹೇಳ್ತಾರೆ ಅವರು. ಕಾರ್ಯಕರ್ತರಿಗೆ ಯಾರಿಗಾರು ಒಬ್ರು ಟಿಕೆಟ್ ಕೊಡ್ಬೋದಿತ್ತಪ್ಪ? ಕೊಡ್ಬೋದಿತ್ತು, ಖಂಡಿತವಾಗಿ ಕೊಡ್ಬೋದಿತ್ತು. ಆದ್ರೆ ಚನ್ನಪಟ್ಟಣದ ವಿಚಾರಕ್ಕೆ ಬಂದಾಗ ನಿಖಿಲ್ ಕುಮಾರ್ ಇದೊಂದು ಸರಿ ಪರೀಕ್ಷೆ ಮಾಡಿ ಬಿಡೋಣ, ಸಿಂಪತಿ ಕ್ರಿಯೇಟ್ ಆಗ್ಬೋದು, ಅಥವಾ ನಮ್ಮ ಕ್ಷೇತ್ರ, ನಮ್ಮ ಭದ್ರಕೋಟೆಯನ್ನ ನಮ್ಮ ಹಿಡಿತಲ್ಲೇ ಇಟ್ಕೊಳ್ಳೋಣ ಅನ್ನುವಂಥ ಆಶಾಭಾವ ಇತ್ತೋ ಏನೋ. BJP ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು. ಆದ್ರೆ ನಿಮಗೆ ಬೇಸಿಕಲಿ ಅಲ್ಲಿ ಬೇಸ್ಮೆಂಟ್ ಇರುವಂತದ್ದು JDS ನವರು. BJP ಇವ್ರ ಜೊತೆ ಕೈ ಜೋಡಿಸಿದೆ ಅನ್ನೋದು ಒಂದು ಬಿಟ್ರೆ ನಿಮಗೆ ರೂಟ್ ಲೆವೆಲ್ ಅಲ್ಲಿ BJP ಇಲ್ಲ. DK ಬ್ರದರ್ಸ್ ಏನ್ ಮಾಡೋದು ಅಂತಾರೆ, ಒಕ್ಕಲಿಗ ಬೆಲ್ಟ್ ಅಂತ ಏನ್ ಬರುತ್ತೆ ಅದನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಇವ್ರು ಮುಂದಾಗ್ತಿದ್ದಾರೆ. ಅಟ್ಲೀಸ್ಟ್ BJP ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಒಕ್ಕಲಿಗ ನಾಯಕರನ್ನ ಅಲ್ಲಿಗೆ ಕಳಿಸ್ಬೋದಿತ್ತು. ಕೇವಲ ನಾಮಕಾವಸ್ಥೆಗೆ ಹೋಗಿ ಬಂದ್ರ ಅನ್ನೋ ಚರ್ಚೆಗಳು. ಯಾಕೆಂತಂದ್ರೆ ನೋಡಿ, ಇವತ್ತು R ಅಶೋಕರ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, CT ರವಿಯವರು ಆಗಿರ್ಬೋದು, ತುಂಬಾ ಜನ ಇದ್ದಾರೆ ಒಕ್ಕಲಿಗ ನಾಯಕ. ಮೇನ್ಲಿ ಅಶ್ವಥ್ ನಾರಾಯಣ, ಯಾಕಂದ್ರೆ ರಾಮನಗರ ಕಾಣಿಸ್ತಾ ಜಾಸ್ತಿ ಕಾಣಿಸ್ತಿಲ್ಲ. ಹೌದು, ಒಂದು DK ಬ್ರದರ್ಸ್ಗೆ ಒಂದು ಸ್ಟೇಜ್ ಮೇಲೆ ಇವರ ಅಧಿಕಾರದಲ್ಲಿದ್ದಾಗ, ಅವರು DCM ಆದಂತ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಓಪನ್ ಆಗಿ ಅವರು ತೊಡೆ ತಟ್ಟುವ ಹಂತಕ್ಕೆ ಹೋಗಿ ಚಾಲೆಂಜ್ ಆಗ್ತಾರೆ. ಆ ಚಾಲೆಂಜ್ ಇಲ್ಲಿ ಸವಾಲಾಗಿ ತಗೋಬೋದಿತ್ತು ಈ ಎಲೆಕ್ಷನ್. ಅಶ್ವಥ್ ನಾರಾಯಣ ಅವರು ತಗೊಂಡಿಲ್ಲ. R ಅಶೋಕ್ ಅವರು ಪದ್ಮನಾಭನಗರದಲ್ಲಿ ನಾವು ಕ್ಯಾಂಡಿಡೇಟ್ ಆಗ್ತೀವಿ ಅಂತಂದ್ರು. ಇವ್ರು ಹೋಗಿ ನಾನು ಕನಕಪುರದಲ್ಲಿ ನಿಲ್ತೀನಿ ಅಂತಂದಾಗ, ಅಲ್ಲಿ ನಿಲ್ತಾರೆ, ಇಲ್ಲಿ ನಿಲ್ತಾರೆ, 2 ಕ್ಷೇತ್ರ ನಿಂತ್ಕೊಂಡಾಗ ಇವರು R ಅಶೋಕ್ ಅವರು ಚಾಲೆಂಜ್ ಆಗಿ ತಗೊಂಬೋದಿತ್ತು, ತಗೊಂಡ್ಲಿಲ್ಲ.
ಮತ್ತೊಂದು ಕಡೆ ಸಿ ಟಿ ದೇವ್ರನ್ನ ಎಲ್ಲೋ ಒಂದ್ ಕಡೆ ಸೈಡಿಗೆ ತಳ್ಬಿಟ್ರು. ಅವರ ಅವಶ್ಯಕತೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ, ಆದ್ರೆ ಇಲ್ಲಿ ಅವರ ಅವಶ್ಯಕತೆ ಸಿಗ್ಲಿಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲ, ಬಿಜೆಪಿ ನಾಯಕರಲ್ಲಿ ಇದ್ದಂತಹ ಒಂದು ವೈಮನಸ್ಸು ಎಲ್ಲಿ ನಾವೆಲ್ಲ ಹೋಗ್ಬಿಟ್ರೆ ಬೇರೆಯವ್ರಿಗೆ ಹೆಸರು ಬಂದ್ಬಿಡುತ್ತೋ, ಕ್ರೆಡಿಟ್ ವಾರ್ ಇದು ಇರ್ಬೋದು. ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿದೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಖಂಡಿತವಾಗ್ಲೂ ಆಗಿಲ್ಲ ಇಲ್ಲಿ. ಒಂದು ವೇಳೆ ಹಾಗೆ ಆಗಿದೆ ಅದು ಬೇರೆ ಬೇರೆ ರೀತಿಯಾಗಿ ಹೋಗ್ಬಿಡೋದು. ಅಲ್ಲಿ ಕ್ಷೇತ್ರದ ಜನ ನಿಖಿಲ್ ಕುಮಾರಸ್ವಾಮಿ ಕೈ ಹಿಡಿದೇ ಇರೋದಕ್ಕೆ ಕಾರಣ ಏನಂತಂದ್ರೆ, ಒಂದು JDS ನ ಕಾರ್ಯಕರ್ತರಲ್ಲೇ ಒಂದು ಅಸಮಾಧಾನ ಇತ್ತು. ಯಾವಾಗ ನೋಡಿದ್ರು ಇವ್ರು ಕುಟುಂಬದವ್ರಿಗೆ ಟಿಕೆಟ್ ಕೊಡ್ತಾರೆ, ಕುಟುಂಬದವ್ರಿಗೆ ಟಿಕೆಟ್ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅನಿವಾರ್ಯವಾಗಿ ಯಾರೋ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಕಾರ್ಯಕರ್ತನನ್ನ ಕರ್ಕೊಂಡ್ಬಂದು ನಿಲ್ಲಿಸ್ಬೋದಿತ್ತು. ಅವ್ರು ಕುಮಾರಸ್ವಾಮಿ ಅವರು ತಮ್ಮದು ಹಂಗೆ ಹೇಳ್ಕೊತಾರೆ, ಆಕಸ್ಮಿಕವಾಗಿ ನಾನು ರಾಜಕಾರಣಕ್ಕೆ ಬಂದವನು, ಆಕಸ್ಮಿಕವಾಗಿ ಹೇಳ್ಕೊಂಡ್ಬಂದ್ರು. ಈಗ ಜನ ಪಾಠ ಕಲ್ಸಿದ್ರಲ್ಲ, ಈಗ್ಲಾದ್ರೂ ಬುದ್ಧಿ ಕಲ್ತಿಲ್ಲ ಅಂತಂದ್ರೆ ಮುಂದಿನ ಚುನಾವಣೆಗಳಲ್ಲಿ JDS ನ ಭವಿಷ್ಯ ಏನು ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಓಕೆ, ಕೊನೆ ಕ್ಷಣದಲ್ಲಿ GT ದೇವೇಗೌಡ ಅವರು ಅಷ್ಟೆಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ರು, ಎಲ್ಲ ಬರಲೇ ಇಲ್ಲ, ಬಂದು ಅಲ್ಲ ಇವ್ರು ಹೋಗಿ ಸಮಾಧಾನ ಪಡಿಸಿ ಬೈ ಓಡಾಡ ಬಾ ಅಂತೇಳಿ ಕರ್ಸಿದ್ರೆ ಓಡಾಡಿತ್ತು. ನಾವು ಕಂಡಂಗಲ್ಲಿ ಸಾರಾ ಮಹೇಶ್ವರ ಸ್ವಲ್ಪ ಓಡಾಡಿದ್ರು. ಆಮೇಲೆ ಕೆಲವರೊಂದಷ್ಟು JDS ನಾಯಕರು ಕೂಡ ಅಲ್ಲಿ ಇದ್ರು, ಓಡಾಡಿದ್ರು. ಓಕೆ, ಆದ್ರೆ ಈ ಒಗ್ಗಟ್ಟು ಪ್ರದರ್ಶನ ಆಗಿಲ್ಲ. ಕೇವಲ JDS ಅಷ್ಟೇ ಅಲ್ಲ, ಬಿಜೆಪಿಯಿಂದ ಇವನ್ JDS ನಾಯಕರಲ್ಲೂ ನೀವು ನೋಡಿ, ಆ JDS ನಾಯಕರು ಯಾರು ಅಷ್ಟೊಂದಾಗಿ ಹುಮ್ಮಸ್ ಇರ್ಲಿಲ್ಲ, ನೀವು ಹೇಳ್ದಂಗೆ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ, ಗುರುತಿಸ್ಕೊಳ್ಳಿಲ್ಲ, ಯಾರು ನಾನ್ ಮುಂದ್ ಬಂದ್ ಮಾಡ್ತೀನಿ ಎಲೆಕ್ಷನ್ ಅನ್ನೋ ರೀತಿಯಲ್ಲಿ ಇರ್ಲಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ, ನಾನೇ ಕಣ್ಣಾರ ಕಂಡಿದ್ದು. ನಾಮಿನೇಷನ್ ಫೈಲ್ ಮಾಡೋಕೆ ರೆಡಿ ಆಗ್ತಾರೆ. ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೆಲ ನಾಯಕರು ಯಾರಾದ್ರೂ ಅಂತ ಬಿಜೆಪಿ ಅವರಾಗಿ JDS ಅವರಾಗಿರ್ಬೋದು, ನಾನು ಕಣ್ಣಾರ ಕಂಡಿದ್ದು. ಬರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಜೊತೆ ಹೋಗ್ಬೇಕಿತ್ತು. ಅಲ್ಲಿಗೆ ಒಂದಷ್ಟು ಜನ ನಾಯಕರು ಬರ್ತಾರೆ. ಅದ್ರಲ್ಲಿ ಕೆಲವರು ನಡಿಗುರು ಹೋಗೋಣ ಸಾಕು ನಡಿಗುರು ಅಂತ ನಾನೇ ಕೇಳಿಸ್ಕೊಂಡಿದ್ದೀನಿ. ಬಿಜೆಪಿ ಅವರು ಯಾರಾದ್ರಾಗಿರ್ಬೋದು, ಹೇಳೋದ್ ಬೇಡ, ಅಲಯನ್ಸ್ ಅಲ್ಲಿ ಮೈತ್ರಿ ನಾಯಕರೇ ಹಿಂಗೆ ಮುಂದೆ ಹೋಗ ನಡಿ ಅಂತೇಳಿ ಅಂದ್ರೆ ಆ ಕ್ಷಣದಲ್ಲಿ ಅವರಲ್ಲಿ ಉತ್ಸಾಹ ನನಗೆ ಗೊತ್ತಾಯ್ತು ಇಲ್ಲ ಅನ್ನೋದು. ಆ ಜೀಲ್ ಅವಾಗ್ಲೇ ಕಳ್ಕೊಂಡ್ಬಿಟ್ಟಿದ್ರು. ಬೇಕಾದ್ರೆ ನಾನು ಬಂದ್ ಕೇಳಿ ಯಾರು ಅಂತ ನಾನು ಹೇಳ್ತೀನಿ, ಬೇಕಾರೆ ಅವ್ರು ಹಂಗ್ ಮಾತಾಡಲಿಲ್ಲ ಅಂತ ಹೇಳಿ, ಬೇಕಾರೆ ನಾ ಹೇಳ್ತೀನಿ ಯಾರು ಹೇಳಿದ್ರು ಅಂತೇಳಿ. ಈ ತರದ ಉತ್ಸಾಹ ಇರಲಿಲ್ಲ. ಆಮೇಲೆ ಇವರು ಮೊದ್ಲಿಗೆ ಇಲ್ಲೆಲ್ಲೋ ಕುತ್ಕೊಂಡು ಬೆಂಗಳೂರು JDS ಆಫೀಸಲ್ಲಿ ಟಿಕೆಟ್ ನಿರ್ಧಾರ ಮಾಡ್ತಾರೆ. ಇದೇ ಕುಮಾರಸ್ವಾಮಿ ಅವರು ಒಂದು ಕೆಲಸ ಮಾಡಿ ಚನ್ನಪಟ್ಟಣಕ್ಕೆ ಹೋಗಿ, ಚನ್ನಪಟ್ಟಣದಲ್ಲಿ ಅವ್ರ ಹತ್ರ ಇನ್ನೂ ಟೈಮ್ ಇತ್ತು, 2 ದಿನ 3 ದಿನ ಟೈಮ್ ಇತ್ತು. ಚನ್ನಪಟ್ಟಣದ JDS ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ಹಿಂಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಂತೇಳಿ ಆ ಕೆಲಸ ಅಲ್ಲಿ ಮಾಡ್ಬೇಕಿತ್ತು. ಇವ್ರು ಇಲ್ಲಿ ಮಾಡಿದ್ರೆ ಇಲ್ಲಿರುವಂತ ಕಾರ್ಯಕರ್ತರು ಯಾರು ಅಂತ ಗೊತ್ತಿಲ್ಲ. ಅಲ್ಲ, ಅದಕ್ಕಿಂತ ಮುಂಚೆ ನೀವು ಒಂದು ವಿಚಾರ ಹೇಳಿದ್ರಲ್ಲ, ಈಗ ಅವ್ರವ್ರ ನಾಯಕರಲ್ಲೇ ಉತ್ಸಾಹ ಇರಲ್ಲ, ನಡಿಗುರು ಹೋಣ ಅನ್ನೋ ರೀತಿ ಮಾತಾಡಿದ್ರು ಅಂತ. ಹಾಗಿದ್ರೆ ನಿಖಿಲ್ ಅನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ ಮೇಲೆಯೂ ಕೂಡ ಇವರಲ್ಲಿದ್ದಂತ ಈ ರೀತಿಯ ವೈಮನಸ್ಸು ಅಥವಾ ಬೇಸರ, ನಿಖಿಲ್ ನಾಮಿನೇಷನ್ ಫೈಲ್ ಮಾಡಕ್ ಹೋದಾಗ ಹೋಗ್ಬೇಕಾಗಿದ್ದು ಇನ್ಸಿಡೆಂಟ್ ಅದು ದೇವಸ್ಥಾನ ಹತ್ರ. ನಿಖಿಲ್ಗೆ ಒಬ್ಬ ಅಲಯನ್ಸ್ ನ ಇರುವಂತ ಮುಖಂಡರಾಗಿ ಈ ರೀತಿ ಒಬ್ಬ ಕ್ಯಾಂಡಿಡೇಟ್ ನ ಅನೌನ್ಸ್ ಮಾಡಿದ್ಮೇಲೆ ಅವ್ರ ಬಗ್ಗೆ ಈ ರೀತಿ ಬೇಸರ ತೋರಿಸೋದು ಅವ್ರಿಗೆ ಬೆನ್ನಿಗೆ ಚೂರು ಹಾಕಿದಂಗಲ್ವಾ? ಇದು ಅವ್ರಿಗೆ ಮೋಸ ಮಾಡ್ದಂಗಲ್ವಾ? ಕರೆಕ್ಟ್ ಆಗಿ ನಿಖಿಲ್ಗೆ ಮೋಸ ಮಾಡ್ದಂಗೆ, ಸ್ವಪಕ್ಷದವರೇ ಮಾಡ್ದಂಗೆ. ಕರೆಕ್ಟ್ ಆಗಿ ಇಲ್ಲಿ ಏನಾದ್ರೂ ಬಿಜೆಪಿ ಒಂದ್ ರೀತಿಲಿ ಉತ್ಸಾಹ ಅನ್ನೋದಿತ್ತಲ್ಲ, ಅದನ್ನ ಜಾಸ್ತಿ ಮಟ್ಟದಲ್ಲಿ ತೋರಿಸಿದ್ರೆ ಬಿಜೆಪಿ ಕಾರ್ಯಕರ್ತರು ಓಟ್ ಹಾಕಿರೋ. ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಎಲ್ಲಿ ಕಾಣಿಸುತ್ತೆ ನಿಮ್ಗೆ? 10 JDS ಬಾವುಟ ಕಾಣಿಸಿದ್ರೆ 1 ಬಿಜೆಪಿ ಬಾವುಟ ಕಾಣಿಸ್ತಾ ಇತ್ತು. ಅಲ್ಲ, ರೂಟ್ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಇದ್ದಿದ್ದು JDS ಅಲ್ಲಿ ಮೋರ್ ದನ್ ಬಿಜೆಪಿ. JDS ಇರ್ಬೋದು, ಆದ್ರೆ ಯೋಗೇಶ್ವರ್ ಬಿಜೆಪಿಯಿಂದ ಇದ್ರಲ್ಲ, ಆ ಟೈಮಲ್ಲಿ ಒಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡಿರಲಿಲ್ಲ ಅಂತ ಹೇಳ್ತಿದ್ದೀರಿ. ಅವನ್ನಾದ್ರೂ ಉಳಿಸ್ಕೊಳ್ಳೋ ಕೆಲಸ ಮಾಡಬೇಕಿತ್ತು ಇವರು, ಅದನ್ನೂ ಕೂಡ ಮಾಡ್ಲಿಲ್ಲ. ಒಕ್ಕಲಿಗ ಮತಗಳ ಕೈ ಹಿಡಿಲಿಲ್ಲ, ಒಕ್ಕಲಿಗ ವೋಟ್ ಸ್ಪ್ಲಿಟ್ ಆಯ್ತು. ಅಲ್ಪಸಂಖ್ಯಾತ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಕೈ ಹಿಡಿತಾ ಇದ್ದಿದ್ದು ಅಲ್ಪಸಂಖ್ಯಾತ ಮತಗಳು ಯಾವಾಗ್ಲೂ. ನೋಡಿ, ಇಲ್ಲಿ ಒಂದು DK ಶಿವಕುಮಾರ್ ಅವ್ರಿಗೆ ಅವ್ರದ್ದೇ ಆದಂತ ವರ್ಚಸ್ಸಿನ ಮತಗಳಿದೆ, ಯೋಗೇಶ್ವರ್ ಅವ್ರಿಗೆ ಅವ್ರದ್ದೇ ಆದಂತ ವರ್ಚಸ್ಸಿನ ಮತಗಳಿದೆ, ಕುಮಾರಸ್ವಾಮಿ ಅವ್ರದ್ದು ಕೂಡ ಒಂದಷ್ಟು ಮತಗಳಿದೆ. ಈ 3 ಮತಗಳು ನೋಡಿ 1.5 ಲಕ್ಷ ಮತ ಅಂತ ಇಟ್ಕೊಳ್ಳಿ. ಇಲ್ಲಿ CP ಯೋಗೇಶ್ವರ್ DK ಶಿವಕುಮಾರ್ ಒಂದಾದ್ರೆ ಇಲ್ಲಿ 1 ಲಕ್ಷ ಅಂತ ಇಟ್ಕೊಳ್ಳಿ. ಇಲ್ಲಿ ಕುಮಾರಸ್ವಾಮಿ ಒಂದಾದ್ರು, ಇಲ್ಲಿ ಕುಮಾರಸ್ವಾಮಿ ಮತ್ತೆ CP ಯೋಗೇಶ್ವರ್ ಒಂದಾದ್ರೆ ಇಲ್ಲಿ 1 ಲಕ್ಷ, DK ಶಿವಕುಮಾರ್ 50,000 ಆಯ್ತು. ಆದ್ರೆ ಇಲ್ಲಿ ನಾನು ಒಬ್ಬಂಟಿ ಆಗೋದೆ ಅಂದಾಗ ಬಿಜೆಪಿ ಕರೆಕ್ಟಾಗಿ ಕೈ ಜೋಡಿಸಿದ್ರೆ, ಬಲವಾಗಿ ಕೈ ಜೋಡಿಸಿದ್ರೆ 100% ಆಗ್ತಿತ್ತು. ಇವಾಗ ಇನ್ನೊಂದೇನಂದ್ರೆ, ಈಗ ಬೈ ಎಲೆಕ್ಷನ್ಗೆ ಇವರು ಈ ರೀತಿ ಚಾನ್ಸ್ ತಗೊಳ್ಳೋದಕ್ಕಿಂತ ಈ ಕುಟುಂಬ ರಾಜಕಾರಣ ಅನ್ನುವಂತ ಆರೋಪದಿಂದ ಆಚೆ ಬಂದಂಗೂ ಆಗ್ತಾ ಇತ್ತು. ಯಾರೋ ಒಬ್ರು ಕಾರ್ಯಕರ್ತರು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಹಾಸನಲ್ಲಿ ನೀವು
ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ, ಸ್ವರೂಪ್ ಪ್ರಕಾಶ್ ಟಿಕೆಟ್ ಕೊಟ್ರಿ. ಅಲ್ಲಿ ನೋಡಿದ್ರೆ ನಿಮ್ಗೆ ಕುಟುಂಬ ರಾಜಕಾರಣ ಬೇಡ, ಕಾರ್ಯಕರ್ತ ಅಂತ ಬಂತು. ಇಲ್ಲಿ ನಿಮ್ಮ ವಿಚಾರ ಬಂದಾಗ ನಿಮ್ಗೆ ಕಾರ್ಯಕರ್ತ ನಿಮ್ಗೆ ಬೇಕಾಗಿಲ್ಲ, ನಿಮ್ಮ ಮಗ ಬೇಕಾಯ್ತು ಅಂತೇಳಿ ಚರ್ಚೆ ಆಗಿದೆ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ಈ ಚನ್ನಪಟ್ಟಣದಲ್ಲಿ ಚರ್ಚೆ ಆಗಿರೋದು ನಾವು ಗ್ರೌಂಡ್ ಅಲ್ಲಿ ಮಾತಾಡ್ಕೊಂಡ್ ಬಂದಿರೋದು. ಅವ್ರನ್ನ ಮೋಸ್ಟ್ಲಿ ಜನರಲ್ ಎಲೆಕ್ಷನ್ ಅಲ್ಲಿ ಪ್ರೊಜೆಕ್ಟ್ ಮಾಡಬೇಕಾಯ್ತು. ಬೈ ಎಲೆಕ್ಷನ್, ಈ ಬೈ ಎಲೆಕ್ಷನ್ ಯಾರಿಗೋ ಒಬ್ಬರು ಮುಖಂಡರಿಗೂ ಕಾರ್ಯಕರ್ತರಿಗೆ ಕೊಟ್ಟು ಈ ಕುಟುಂಬ ರಾಜಕಾರಣ ಅಂತ ಆರೋಪದಿಂದ ಇವರು ಮುಕ್ತರಾಗಿ ನೆಕ್ಸ್ಟ್ ಜನರಲ್ ಎಲೆಕ್ಷನ್ಗೆ ನಿಖಿಲ್ನ ತಯಾರಿ ಮಾಡಿಸ್ಬೇಕಾಗಿತ್ತು. ಅನಿತಾ ಕುಮಾರಸ್ವಾಮಿ ಎಲ್ಲೂ ಅಷ್ಟೊಂದು ಕಾಣಿಸ್ಕೊಂಡ್ಲಿಲ್ಲ. ರಾಮನಗರದ ಜನ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಅಚ್ಚರಿಯ ಅಭ್ಯರ್ಥಿ ಅಂತೇಳಿ ಬಂದಾಗ ಅವ್ರನ್ನ ಗೆಲ್ಸಿದ್ರು. ಕರೆಕ್ಟ್. ಅನಿತಾ ಕುಮಾರಸ್ವಾಮಿ ಎಲ್ಲೂ ಕಾಣಿಸ್ಕೊಂಡ್ಲಿಲ್ಲ. ಆದ್ರೆ ಪತ್ನಿ ರೇವತಿ ಅವ್ರು ಬಂದಾಗ, ನಿಖಿಲ್ ಕುಮಾರಸ್ವಾಮಿ ಪತ್ನಿ ಬಂದಾಗ, ರೇವತಿ ಅವ್ರು ಬಂದಾಗ ಅವರು ಕೂಡ ಅಷ್ಟೊಂದೇನು ಮಾತಾಡ್ಲಿಲ್ಲ. ಬಂದ್ರು, ಮತವನ್ನ ಕೇಳಿದ್ರು. ಆದ್ರೆ ನೋಡಿ, ಕೆಲವೊಂದು ಮತದಾರರನ್ನ ಸೆಳೆಯುವಂತ ಕೆಲಸ ಪ್ರಚಾರದ ಸಂದರ್ಭದಲ್ಲಿ ನೀವು ಏನ್ ಮಾತಾಡ್ತೀರ ಅನ್ನೋದ್ರ ಮೇಲೆ. ಅಲ್ಲಿಗೆ ಈ ನಾವು ಮೇಲ್ನೋಟಕ್ಕೆ ಇವೆಲ್ಲವನ್ನು ವಿಚಾರಗಳನ್ನು ಗಮನಿಸಿದಾಗ ನಿಖಿಲ್ ಕಾರಣ ಸೋಲಿಗೆ ಮುಖ್ಯವಾಗಿ ಕಾರಣ ಒಂದು ಕುಟುಂಬ ರಾಜಕಾರಣದ ಆರೋಪ, ಸಂಘಟನೆಯ ಕೊರತೆ, ಪಕ್ಷದಲ್ಲಿ ವೈಮನಸ್ಸು, ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ, ನಾಯಕರುಗಳ ಕೊರತೆ, ಪ್ರಚಾರದಲ್ಲಿ ತಮ್ಮನ್ನು ತಾವು ಆ ರೀತಿಯಾಗಿ ತೊಡಗಿಸಿಕೊಳ್ಳಿಲ್ಲ, ಅತಿಯಾದ ವಿಶ್ವಾಸ. ಆಮೇಲೆ ಒಂದು ವಿಚಾರ, ದೇವೇಗೌಡರನ್ನ ಕರ್ಕೊಂಡ್ಬಂದ್ರು ತಾತ ಮೊಮ್ಮಗನ ಪರವಾಗಿ ಅಂತೇಳಿ, ಅಲ್ಲೆಲ್ಲ ಚರ್ಚೆಗಳಾಗ್ತಿತ್ತು. ಎರಡು ರೀತಿಯಾಗಿ ಚರ್ಚೆ ಆಗ್ತಿತ್ತು. ಒಂದು, ಇಂಥ ಏಜ್ ಅಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಪ್ರಚಾರ ಮಾಡಿಸ್ತಾರಂತಂದ್ರೆ ಇವರು ಎಂತ ಇದಿರಬಾರ್ದು ಮನಸ್ಥಿತಿ ಅಂತೇಳಿ ಅಧಿಕಾರದಾಹ. ಮತ್ತೊಂದು ಒಂದು ಕಡೆ ಹೇಳ್ತಾ ಇದ್ದು, ಇವರು ಮೊಮ್ಮಗನ ವಿಚಾರವಾಗಿ ತಾತ ಬರೋದ್ರಲ್ಲಿ ತಪ್ಪೇನಿದೆ ಅಂತೇಳಿ. ಆದ್ರೆ ಎರಡು ರೀತಿನೂ ಚರ್ಚೆಗಳಾಗ ನೋಡಿ, ನಿಮ್ಗೆ ಒಳ್ಳೆ ಪಾಸಿಟಿವ್ ಯಾವಾಗ್ಲೂ ಕೂಡ ಅಷ್ಟು ಪಬ್ಲಿಸಿಟಿ ಪಡ್ಕೊಳಲ್ಲ, ನೆಗೆಟಿವ್ ಯಾವಾಗ್ಲೂ ಕೂಡ ಬೇಗ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ತಾತ ಮೊಮ್ಮಗನಿಗೋಸ್ಕರ ಒಂದು ಪ್ರಚಾರ ಮಾಡಿದ್ರೆ ತಪ್ಪಿಲ್ಲ ಅನ್ನೋ ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ಅದಷ್ಟು ಪ್ರಚಾರ ಪಡ್ಕೊಂಡ್ಲಿಲ್ಲ. ಆದ್ರೆ ಇವರು ಇಂಥ ಏಜಲ್ಲೂ ಕರ್ಕೊಂಬಂದು ಇವ್ರ ಕೈನಲ್ಲಿ ನಡಿಯಕ್ಕಾಗ್ದಿರೋಂಥ ಪಾಪ ಆ ವ್ಯಕ್ತಿ ಕೈನಾಗ ಇವರು ಅಧಿಕಾರದ ದಾಹಕ್ಕೋಸ್ಕರ ಪ್ರಚಾರ ಮಾಡಿಸ್ಕೊಂಡ್ರಲ್ಲ, ಈ ಟೋನ್ ಇತ್ತಲ್ಲ, ಇದು ರಪ್ 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 ಅಂತ ಈ ಜನಪದ ಗೀತೆಗಳ ತರ ಜನಗಳ ಮಧ್ಯೆ ಹರಡುಬಿಡ್ತು. ಸೊ ಹಾಗಾಗಿ ಇದು ಒಂದ್ ಕಡೆ ಒಂದು ಡ್ರಾಬ್ಯಾಕ್ ಆಯ್ತು. ಸೊ ಇದು ಒಂದು ಚನ್ನಪಟ್ಟಣ ಸೋಲಿಗೆ ಕಾರಣ. ಈಗ ಇದೊಂದೇ ಅಲ್ಲ, ನಾಗೇಂದ್ರ ಬಾಬು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಜೊತೆಗೆ ಆ ಕ್ಷೇತ್ರದ ಶಾಸಕರಾಗಿದ್ದಂತವ್ರು ಅದ್ ಹೆಂಗೆ ಕ್ಷೇತ್ರದ ಮೇಲೆ ಹಿಡಿತ ಕಳ್ಕೊಂಡ್ರು ಅಂತ ಹೇಳೋದಕ್ಕಿಂತ ಇವರೇ ಬಿಟ್ಟು ಹೋಗಿದ್ದಲ್ವಾ ಕ್ಷೇತ್ರನ. ಹೌದು, ಕ್ಷೇತ್ರದ ಜನ ಏನು ಕಳಿಸ್ಕೊಡ್ಲಿಲ್ಲ. ನೀವು ಮಂಡ್ಯ ಸಿಟ್ಟಿಂಗ್ ಎಂ ಎಲ್ ಎ ಅಲ್ಲ, ಎಷ್ಟ್ ದಿನ ಇದ್ರು ಕ್ಷೇತ್ರದಲ್ಲಿ ಕೇಳ್ತಿದ್ ಅದೇ ಜನ. ಬರ್ಲೇ ಇಲ್ಲ. ಬಂದ್ರು, ಗೆದ್ರು, ಹೋದ್ರು, ಅಲ್ಲೋದ್ರು, ಅಲ್ಲಿ ಗೆದ್ರು, ಇಲ್ಲಿ ಟಾಟಾ ಬಾಯ್ ಬಾಯ್. ಕಾಂಗ್ರೆಸ್ನವ್ರು ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡ್ರು. ಕಾಂಗ್ರೆಸ್ನವ್ರು ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತ ಅನ್ನೋದಕ್ಕಿಂತ ಯೋಗೇಶ್ವರ್ ಅವ್ರಿಗೆ ಇದ್ದಂತ ಒಂದಷ್ಟು ವರ್ಚಸ್ಸನ್ನ ಇವರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬಲಪಡಿಸಿದ್ರು. ಹಾಗಾಗಿ ಇಲ್ಲಿ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಗೆಲುವು ಸಾಧ್ಯ ಆಯ್ತು. ಆದ್ರೆ ಸಿ ಪಿ ಯೋಗೇಶ್ವರ್ ಅವರ ಗೆಲುವು ಕೂಡ ಅಷ್ಟು ಸುಲಭ ಇರ್ಲಿಲ್ಲ. ಜನ ಅಲ್ಲೂ ಹೇಳ್ತಾ ಇದ್ರು, ಸಿ ಪಿ ಯೋಗೇಶ್ವರ್ ತಪ್ಪು ಮಾಡ್ಬಿಟ್ರು, ಕಾಂಗ್ರೆಸ್ಗೆ ಹೋಗಿ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಬೇಕಿತ್ತು, ಬಿಜೆಪಿಯಿಂದ ಟಿಕೆಟ್ ಕೊಡ್ಲಿಲ್ವಾ, ಬೇಡ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೋದಿತ್ತು ಅಂತೇಳಿ. ಆದ್ರೆ ಅದು ಯಾವುದಕ್ಕೂ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸ, ಯಾಕಂದ್ರೆ ಅವ್ರದ್ದೇ ಆದಂತ ಒಂದಷ್ಟು ಮತಗಳಿತ್ತು, ಮತ ಬ್ಯಾಂಕ್ ಇತ್ತು, ಅದನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಕಳೆದ 6 ತಿಂಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ತೋರಿಸಿದ್ರು. ಅದರ ಒಂದು ಮತ ಬ್ಯಾಂಕ್ ಎರಡು. ಇನ್ನೊಂದೇನಂದ್ರೆ ಗ್ರೌಂಡ್ ಅಲ್ಲಿ ಈಗ ಸಿಂಪತಿ ವರ್ಕೌಟ್ ಆಗುತ್ತೆ ಅಂತ ಈ ನಿಖಿಲ್ ಬಗ್ಗೆ ಮಾತಾಡ್ತಾ ಇದ್ರು. ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಸಿಂಪತಿ ಯೋಗೇಶ್ವರ್ಗೂ ಬೇಕು ಅಂತ ಅದೇ ಕ್ಷೇತ್ರದ ಜನ ಮಾತಾಡ್ತಾ ಇದ್ರೆ, ನಮ್ಗೆ ಯೋಗೇಶ್ವರ ಅಣ್ಣನು 2 ಸಾರಿ ಸೋತಿದ್ದಾರೆ, ಪಾಪ ಈ ಸಾರಿ ಅವ್ರು ಗೆಲ್ಲಬೇಕು ಅಂತ. ಬರೀ ಸಿಂಪತಿ ಯಾರು ನಿಖಿಲ್ ಬಗ್ಗೆ ಮಾತ್ರ ಇರ್ಲಿಲ್ಲ, ಯೋಗೇಶ್ವರ ಬಗ್ಗೆ ಇತ್ತು. ಅದಕ್ಕೆ ಬಲವಾದ ಕಾರಣ ಚನ್ನಪಟ್ಟಣದಲ್ಲಿ ಕಣ್ವ ಜಲಾಶಯದಿಂದ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸಿದ್ದು ಯೋಗೇಶ್ವರ್ ಅಂತ ಹೇಳಿ, ಜೊತೆಗೆ ಅವ್ರಿಗೆ ಭಗೀರಥ ಅನ್ನುವಂತ ಪಟ್ಟವನ್ನು ಕೂಡ ಕೊಟ್ಟಿದ್ರು. ಸೊ ಆ ವಿಚಾರವನ್ನ ಇಟ್ಕೊಂಡು ಇವ್ರಿಗೆ ನಾವು ಬಟ್ ನೋಡಿ ಅಲ್ಲಿ ಗಮನಿಸ್ಬೇಕು. ಈಗ ಅಲ್ಲಿ ಎಲ್ಲ ಹೇಳೋದೇನಂತಂದ್ರೆ ಕೆರೆಗೆ ನೀರು ತುಂಬಿಸಿದ್ದು ಯೋಗೇಶ್ವರ್ ಅಂತ ಹೇಳ್ತಾರೆ. ಆದ್ರೆ ಆ ಕೆರೆ ಅಭಿವೃದ್ಧಿ ಆಗಿದ್ದು, ಕೆರೆ ಆಗಿದ್ದು ಎಲ್ಲವೂ ಕೂಡ ದೇವೇಗೌಡರ ಕಾಲದಿಂದ. ಅದಾದ್ಮೇಲೆ ಕುಮಾರಸ್ವಾಮಿ ಕೂಡ ಕೆಲಸ ಮಾಡಿದ್ದಾರೆ. ಆದ್ರೆ ಅದು ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ ಅವರು. ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದು ಯೋಗೇಶ್ವರ್. ಈ ಡಿ ಕೆ ಶಿವಕುಮಾರ್ ಮತ್ತೆ ಯೋಗೇಶ್ವರ್ ಅವರಿಗೆ ಒಂದು ನೆರಳು ಕಂಡ್ರು ಆಗ್ಬರ್ತಿದ್ದಿಲ್ಲ. ಆ ಒಂದ್ ಕಾಲ ಇತ್ತು. ಅವಾಗ ಈ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಭಗೀರಥ ಅಂತಾರೆ, ಇಡೀ ಕ್ಷೇತ್ರದಲ್ಲಿ ಅವ್ರ ವರ್ಚಸ್ ಇದೆ, ನಿಮ್ದೇನಲ್ಲಿ ನಡೆಯುತ್ತೆ ಅಂದ್ರಿ, ಕೆರೆ ಕಟ್ಸಿದವ್ರಾದ್ರೆ ಕೆರೆಗೆ ನೀರ್ ಹರಿಸಿದವ್ರು ನಾವ್ರಿ, ನಮ್ ಸರ್ಕಾರ ಅಂತ ಇದೇ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಸೊ ಈಗ ಎಲ್ರು ಒಟ್ಟು ಸೇರಿ ದಳಪತಿಗಳ ಆಟನ ರಾಮನಗರದಿಂದಾನೇ ಆಲ್ಮೋಸ್ಟ್ JDS ಖತಮ್. ನೋಡಿ, ಹ್ಯಾಟ್ರಿಕ್ ಸೋಲಿದು ನಿಖಿಲ್ ಕುಮಾರಸ್ವಾಮಿಗೆ.
ಮೊದಲನೇದು ಮಂಡ್ಯದಲ್ಲಿ ಸುಮಲತಾ ಅವರ ಅಗೇನ್ಸ್ಟ್ MP ಎಲೆಕ್ಷನ್ ಅಲ್ಲಿ HD ರೇವಣ್ಣ ಅವರು ಕೊಟ್ಟಂತ ಸ್ಟೇಟ್ಮೆಂಟ್, ಅವರು ಸುಮಲತಾ ಅವರು ಸ್ವಾಭಿಮಾನ ಹೆಸರಲ್ಲಿ ಕೇಳಿದಂತ ಮತಗಳು ಅಲ್ಲಿ ಹೊಡೆತ ಕೊಡ್ತು. ಅದಾದ್ಮೇಲೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅಗೇನ್ಸ್ಟ್ ಆಗಿ ರಾಮನಗರ ರಾಜ್ಯಕ್ಕೆ CM ಗಳನ್ನ ಕೊಟ್ಟಂತ ಕ್ಷೇತ್ರ. ಇಡೀ ಕುಟುಂಬಕ್ಕೆ ರಾಜ್ಯಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ ರಾಮನಗರ ಕ್ಷೇತ್ರ. ಅವರ ರಾಜಕೀಯ ಒಂದು ಬೆಳವಣಿಗೆ ಎಲ್ಲವೂ ಕೂಡ ಆರಂಭ ಆಗಿದೆ ರಾಮನಗರ. ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಅಲ್ಲಿಂದ ಒಂದು ಆಗ್ಬಿಡುತ್ತೆ ಅಂತೇಳಿ, ಆದ್ರೆ ಇಲ್ಲಿ ಗ್ಯಾರಂಟಿ ಇಕ್ಬಾಲ್ ಹುಸೇನ್ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸೇರಿಸಿ ಅಲ್ಲಿ ಸೋಲುವಂತೆಗೆ ಮಾಡ್ಬಿಟ್ರು. ಸೊ ಒಂದು ಕಡೆ ಮಂಡ್ಯ ಸೋಲು, ಅದಾದ್ಮೇಲೆ ರಾಮನಗರ ಸೋಲು, ಈಗ ಚನ್ನಪಟ್ಟಣ ಸೋಲು. ಈ ಹ್ಯಾಟ್ರಿಕ್ ಸೋಲು ಇದೆಯಲ್ಲ, ಈ ಹ್ಯಾಟ್ರಿಕ್ ಸೋಲ್ನಿಂದ ಇವರು ಕುಗ್ಗಬಾರ್ದು, ಪಾಠ ಕಲಿಬೇಕು, ಎಲ್ಲೆಲ್ಲಿ ಏನೇನ್ ತಪ್ಪಾಗಿದೆ ಅಂತ ಹೇಳಿ ತಿಳ್ಕೊಂಡು ಈಗಲೂ ಕಾಲ ಮಿಂಚಿಲ್ಲ ನಿಖಿಲ್ ಕುಮಾರಸ್ವಾಮಿಗೆ. ಇವತ್ತಿನಿಂದಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಪ್ರವಾಸವನ್ನ ಮಾಡಿ 87,000 ಜನ ಓಟ್ ಹಾಕಿದ್ದಾರೆ. ಮತ್ತೆ ಅವರು ಕೆಲಸ ಮಾಡ್ಬೇಕು. ಕೇವಲ ಅದೊಂದೇ ಅಲ್ಲ, ಚನ್ನಪಟ್ಟಣ ಒಂದೇ ಅಲ್ಲ, ಇನ್ನೂ 2028ರ ಚುನಾವಣೆಗೆ ಇನ್ನೂ ಟೈಮ್ ಇದೆ, ಇನ್ನು 3.5 ವರ್ಷ ಟೈಮ್ ಇದೆ. ಈಗ್ಲಿಂದಲೂ ಅವರು ಓಡಾಡಕ್ ಶುರು ಮಾಡಿದ್ರೆ ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಬಹುದು. ಅಲ್ಲ, ರಾಜ್ಯಾಧ್ಯಕ್ಷರು ಇದ್ದಾರೆ. ಸಂಘಟನೆ ಮೇಲೆ ಫೋಕಸ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ CM ಅಭ್ಯರ್ಥಿ ಆದ್ರೂ ಅಚ್ಚರಿ ಇಲ್ಲ. ಬರ್ದಿಟ್ಕೊಳ್ಬೇಕಾರೆ ನಾವಿವತ್ತೇನ್ ಹೇಳಿದೀನಿ ಅಂತೇಳಿ. ಇವರು ಮನೆ ಕೂತ್ಕೊಂಡು ಚುನಾವಣೆ ಬಂದಾಗ ಹಿಂಗಂದ್ರೆ ಆಗಲ್ಲ, ಹೋಗ್ಬೇಕು, ಮನೆಗೆ ಹೋಗ್ಬೇಕು. ಮೊದ್ಲು ಅವ್ರ ಗುರಿ MLA ಆಗೋದಾಗ್ಲಿ, ರೀಚ್ ಆಗಬೇಕು. ರೀಚ್ ಆಗ್ಬಿಟ್ಟು ಆಮೇಲೆ ಜನರ ಮನಸ್ಸಲ್ಲಿ ಕುತ್ಕೋಬೇಕು, ಹೇ ನಿಖಿಲ್ ಕುಮಾರಸ್ವಾಮಿ ಇದಾರಪ್ಪ ಅಂತೇಳಿ. ಆ ತರ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. JDS ನ ಶಾಸಕರೊಬ್ರು ಹೆಂಗಾದ್ರು ಅಂತೇಳಿ. ಕರೆಮ್ಮ ಜಿ ನಾಯಕ್ ಅಂತ ನಿಮ್ಗೆ ಗೊತ್ತಿರ್ಬೇಕು. ಯಾವ್ದದು ದೇವದುರ್ಗ ಕ್ಷೇತ್ರ ಅಂತ ಗೊತ್ತಿಲ್ಲ. ಶಿವನಗೌಡ ನಾಯಕ ವಿರುದ್ಧವಾಗಿ ದೇವದುರ್ಗ ಕ್ಷೇತ್ರ. ಅವರು 3 ವರ್ಷ ಇದೆ ಇನ್ನು ಎಲೆಕ್ಷನ್ಗೆ ಅಂದಾಗ ಕುಮಾರಸ್ವಾಮಿ ಅವ್ರು ಮಾಡಿದಂತ ಸ್ಟ್ರಾಟಜಿನ ಮಾಡ್ತಾರ ಅವ್ರು. ಈ ರಾತ್ರಿ ಹೊತ್ತು ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಾರ ಗೊತ್ತಾ. ಕರೆಮ್ಮಜ್ಜಿ ನಾಯಕ್ ಏನೂ ಅಲ್ಲ, ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಕ್ ಶುರು ಮಾಡಿದ್ರು. ಊರಲ್ಲಿ ಇರೋದು ಜನರ ಮಧ್ಯೆ ಗ್ರಾಮ ವಾಸ್ತವ್ಯ. ಎಷ್ಟು ವರ್ಷ? 3 ವರ್ಷ ಮಾಡಿದ್ರು ಅವರು ಗ್ರಾಮ ವಾಸ್ತವ್ಯ. ಬಂತು ರಿಸಲ್ಟ್, ಕರೆಮ್ಮಜ್ಜಿ ನಾಯಕ್ ವಿನ್ MLA. ಏನೇ ಕೋರ್ಟ್ ಗೆದ್ದಿದ್ದು, ದುಡ್ಡು ಕೊಟ್ರೋ ಇನ್ನೊಂದು ಕೊಟ್ರೋ ಅದಲ್ಲ, ಅಂತ ಒಂದು ಗ್ಯಾರಂಟಿ ನಡುವೆ ಕೂಡ ಕರೆಮ್ಮಜ್ಜಿ ನಾಯಕ್ ಗೆಲ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಗ್ರಾಮ ವಾಸ್ತವ್ಯ ಮಾಡಿದ್ರಿಂದ ಕರೆಮ್ಮಜ್ಜಿ ನಾಯಕ್ ಅನ್ನೋ ಮಹಿಳೆ ನಮ್ಮೊಂದಿಗಿದ್ದಾರೆ, ನಮ್ಮ ಜೊತೆಗೆ ಇರ್ತಾರೆ. ನಮ್ಮ ಊರಿಗೆ ಬಂದಿದ್ರು, ನಮ್ಮ ಹಳ್ಳಿಯಲ್ಲಿದ್ರು, ನಮ್ಮ ಗುಡ್ಸ್ದಲ್ಲಿದ್ರು. ಈ ತರದ ಮನಸ್ಥಿತಿಗಳು ಉದ್ಭವ ಆಗ್ಬೇಕು. ಆ ಮನಸ್ಥಿತಿಗಳು ಉದ್ಭವ ಆಗ್ಬೇಕು ಅಂತಂದ್ರೆ ಜನರ ಮಧ್ಯೆ ಬೆರೆತ್ಕೊಂಡು ಹೋಗ್ಬೇಕು, ಜನರಿಗೆ ರೀಚ್ ಆಗ್ಬೇಕು, ಕ್ಷೇತ್ರವೂ ಕೂಡ ಓಡಾಡಬೇಕು, ಬೂತ್ ಮಟ್ಟದಿಂದ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಸ್ಟಾರ್ಟಿಂಗ್ ಹೋಗಿ ನಾನು CM ಆಗೋದಕ್ಕೆ ಆಗೋದಿಲ್ಲ, ಅದು ಲಕ್ಕಿರ್ಬೇಕು. ಮೊದಲು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷ, ಅಧ್ಯಕ್ಷ, MLC, ಕಾರ್ಪೊರೇಟರ್, ಆಮೇಲೆ MLC, MLA, ಮಿನಿಸ್ಟರ್, ಹೀಗೆ ಹೈರಾರ್ಕಿ ಆಗ್ತಾ ಹೋಗ್ಬೇಕು. ನಾನು ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಆ ರೇಂಜಲ್ಲಿ ನೀವು ಕೆಲಸ ಮಾಡಿರ್ಬೇಕು, ಆ ರೇಂಜಲ್ಲಿ ಕ್ಷೇತ್ರ ಓಡಾಡಿರ್ಬೇಕು. ಅದೃಷ್ಟನೂ ಕೆಲಸ ಮಾಡುತ್ತೆ. ಡೈರೆಕ್ಟ್ ಆ ಸ್ಥಾನಕ್ಕೆ ಹೋದವರು ಇದ್ದಾರೆ. ನರೇಂದ್ರ ಮೋದಿ ಅವರು ಶ್ರಮ ಇದೆ. ಹಾಗಂತ ಅವರು ಯಾವತ್ತೂ ಅಂದ್ಕೊಂಡ್ರೆ ನಾನು PM ಆಗ್ತೀನಿ. ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತವ್ರು ಎಲ್ಲಿದ್ರು ಅವ್ರು ಆ ಟೈಮಲ್ಲಿ? ನರೇಂದ್ರ ಮೋದಿ ಅವರು ಎಲ್ಲಿದ್ರು? ಕಂಪ್ಲೀಟ್ ಸಂಘಟನೆ ಇದ್ರು. ಹಿಮಾಚಲ ಪ್ರದೇಶದಲ್ಲಿ ಅವರು ಇದ್ರು, ಕರೀತಾರೆ ಡೈರೆಕ್ಟ್ ಹೋದವರಲ್ಲ, ಸಂಘಟನೆ ಹಂತವಾಗಿ ಬೆಳೆದಂತ ಹೋಗ್ತಾರೆ. ಅಂದ್ರೆ ಕೆಲ ಮಟ್ಟದಿಂದ ಹೋಗಿರ್ತಾರೆ. ಅವ್ರು ಯಾವತ್ತೂ ನಾನು CM ಆಗ್ಬೇಕು ಅಂತ ಹೋಗಿರೋದಲ್ಲ. ಹಿಮಾಚಲ ಪ್ರದೇಶದಲ್ಲ ಇರ್ತಾರ ಅವರು, ಕರೆಸ್ತಾರ, ಬನ್ನಿ ಸ್ವಲ್ಪ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ಏನೋ ಸಂಘಟನೆಗೆ ಏನಕ್ಕೋ ಒಂದು ಟೈಮ್ ಕಳ್ಸಿರ್ತಾರೆ, ಜವಾಬ್ದಾರಿನ ಕಳ್ಸಿರ್ತಾರೆ. ಸ್ವಲ್ಪ ಬನ್ನಿ ಅಂತ ಹೇಳಿ ಕರೀತಾರೆ, ಕರೆದ್ಬಿಟ್ಟು CM ಆಗುವ ಅಂತ ಹೇಳ್ತಾರೆ. ಆ ತರ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಅಂದ್ರೆ ಅವ್ರಿಗೆ ಅವಕಾಶ ಸಿಕ್ಕಿದ್ ಏನಕ್ಕೆ? ಕೆಳಮಟ್ಟದಿಂದ ಸಂಘದಲ್ಲಿ ಜವಾಬ್ದಾರಿ ಇದ್ದಾಗ ಆಗಾಗ ಹಿಮಾಲಯಕ್ಕೂ ಹೋಗಿ ಮನಃಶಾಂತಿಗೆ ಮತ್ತು ಧ್ಯಾನಕ್ಕಾಗಿ ಅಲ್ಲಿ ಕುತ್ಕೋತಾ ಇದ್ರು. ಮತ್ತೆ ಸಂಘಟನೆಗೆ ಬರೋದು, ಈ ರೀತಿ ಇನ್ವಾಲ್ವ್ಮೆಂಟ್. ಆಮೇಲೆ ಇನ್ನೊಂದು ವಿಚಾರ ಏನ್ ಗೊತ್ತಾ, ಅಲ್ಲಿ ಒಂದು ಸಾವಾದ್ರೂ ಕೂಡ CP ಯೋಗೇಶ್ವರ್ ಹೋಗ್ತಾರೆ, ಒಂದು ಮನೆಗೆ ಒಂದು ನಾಮಕರಣ ಆದ್ರೂ ಹೋಗ್ತಾರೆ, ಒಂದು ಮನೆಗೆ ಮದ್ವೆ ಆದ್ರೂ ಕೂಡ CP ಯೋಗೇಶ್ವರ್ ಹೋಗ್ತಾರೆ.
ಜನರ ಮಧ್ಯೆ ಬೆರೆಯೋದು ಅಂತ ಇವೆಲ್ಲ ಆಗಬೇಕು. ಅಂದ್ರೆ ನಾನು ಹೋದ್ರೆ ಅಂತೇಳಿ ಅಲ್ಲ, ನೀವು ಹೋದಾಗ ಅವ್ರು ಖುಷಿ ಆಗತ್ತೆ. ನಮ್ಮ ನಾಯಕ ಬಂದೇನು ಗುರು ನನ್ನ ಮದುವೆಗೆ, ನಮ್ಮ ಮಕ್ಕಳು ನಾಮಕರಣಕ್ಕೆ ಬಂದಿದ್ರು, ನಮ್ಮ ಮನೇಲಿ ಸಾವಾಯ್ತು, ನಮ್ಮ ದುಃಖದಲ್ಲಿ ಅವರು ದುಃಖವನ್ನ ಹಂಚ್ಕೊಂಡ್ರು, ನಮಗೆ ಸಂತೈಸುವಂತ ಕೆಲಸವನ್ನ ಮಾಡಿದ್ರು. ಇದು ಈ ಮೌತ್ ಪಬ್ಲಿಸಿಟಿ ಅನ್ನೋದಿತ್ತಲ್ಲ, ಯೋಗೇಶ್ವರ್ ಕೈ ಹಿಡಿದು. ಈಗ ನಿಖಿಲ್ ಹೋಮ್ವರ್ಕ್ ಇಲ್ಲಿ ಯಶಸ್ವಿ ಆಗಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಹೋಮ್ವರ್ಕ್ ಮಾಡಿದ್ರು ಅವರು, ಕೆಲವರು ಹೋಮ್ವರ್ಕ್ ಮಾಡಿದ್ರು ಅವರು, ಅದು ಇಲ್ಲ, ಅವ್ರಿಗೆ ಕನ್ಫರ್ಮ್ ಇಲ್ಲ, ಅವರೇ ಬೇಡ ಅಂತ ಬಿಟ್ಟಿದ್ರು. ಟು ಬಿ ಹಾನೆಸ್ಟ್, ನಿಖಿಲ್ ಕುಮಾರಸ್ವಾಮಿಗೆ ಡೇಟ್ ಅನೌನ್ಸ್ ಆಗ್ತಿದ್ದಂಗೆನೆ ನಾನು ನಿಂತ್ಕೋತೀನಿ, ನಾನು ನೋಡೋಣ ಒಂದು ಪರೀಕ್ಷೆ ಮಾಡೋಣ ಅಂತ ಹೇಳಿ ಅವತ್ತೇ ಡಿಸೈಡ್ ಮಾಡಿದ್ರೆ, ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಏನು ಅನಿವಾರ್ಯವಾಗಿ ಇಲ್ಲ ನಾನು ನಿಲ್ಲಲ್ಲ, ನನಗೆ ಬೇಡ ಅಂತ ಹೇಳ್ಬಿಟ್ರಲ್ಲ, ಅಲ್ಲಿಗೆ ಮುಗಿತು. ಇಲ್ಲ ನನಗೆ ಯಾರು ಅವಕಾಶ ಕೊಟ್ಟರೆ ನಾನು ಮಾಡ್ತೇನೆ ಅಂತೇಳಿ ಸದ್ದಿಲ್ಲದಂತೆ ಅವ್ರೇನಾದ್ರು ಕ್ಷೇತ್ರದಲ್ಲಿ ಪ್ರವಾಸವನ್ನ ಮಾಡಿ ಪಕ್ಷ ಸಂಘಟನೆಯನ್ನ ಮಾಡೋ ಕೆಲಸ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡಿದಿದ್ರೆ 100% ಇವ್ರಿಗೆ ಕಡೆಗಳಲ್ಲಿ ಅನಿವಾರ್ಯತೆನೆ ಬರ್ತಾ ಇರ್ಲಿಲ್ಲ. ಆಮೇಲೆ ಟಿಕೆಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಅದನ್ನ ಹೆಂಗ್ ತಗೋಬೇಕು ಇವರು, ಆಗಿದ್ರೆ ನಾವು ಇದಕ್ಕೆ ಇಳಿದ್ವಿ ಈಗ. ಆಮೇಲೆ ಇವ್ರೇನ್ ಅನ್ಕೊಂಡ್ಬಿಟ್ರು ನೋಡಿ, JDS ನವ್ರು ಮಾತಾಡ್ತಾ ಇರೋದು ಕೊನೆವರೆಗೂ ಕೂಡ ಟಿಕೆಟ್ ಅನೌನ್ಸ್ ಮಾಡ್ದೇನೆ ಕೊನೆ ಗಡಿಗೆನಲ್ಲಿ ಅನಿವಾರ್ಯವಾಗಿ ನಾವು ನಿಲ್ಸ್ಬೇಕಿತ್ತು, ಆ ಸಿಂಪತಿ ಮೇಲೆ ನಾವು ಗೆದ್ಬೋಣ ಅಂತೀವಿ. ಅದೇ ಸಿಂಪತಿನೇ ಈಗ ಕೊಡ್ತು ಕೈ. ಅದನ್ನ ಒಂದ್ಸರಿ ಅನೌನ್ಸ್ಮೆಂಟ್ ಆದ್ಮೇಲೆ ನಾವು ಯುದ್ಧಕ್ಕೆ ಇಳಿದಿದ್ವಿ, ನೋಡೋಣ ಏನಾಗುತ್ತೆ ಅಂತ ಅನ್ಬೇಕು. ಅನಿವಾರ್ಯವಾಗಿ ಸೋಲು ಗೆಲುವು ಲೆಕ್ಕಾಚಾರ ನೆಕ್ಸ್ಟ್. ಯುದ್ಧಕ್ಕೆ ಇಳಿದ್ವಾ ಯಾವತ್ತು, ಅದಕ್ಕೆ ಹೇಳೋದು ಯುದ್ಧಕಾಲೀನ ಶಸ್ತ್ರಾಭ್ಯಾಸಂ ಒಳ್ಳೇದಲ್ಲ ಅಂತೇಳಿ. ಯಾವಾಗ್ಲೂ ನೀವು ಇಡೀ ವರ್ಷ ನೀವು ತಾಲೀಮನ್ನ ಮಾಡಿದ್ರೆ, ಶಸ್ತ್ರಾಭ್ಯಾಸವನ್ನ ಮಾಡಿದ್ರೆ, ಸಡನ್ ಆಗಿ ಯಾರೇ ಬಂದು ಯುದ್ಧ ಮಾಡಕ್ ನಿಂತ್ಕೊಂಡ್ರು ಕೂಡ ನಿಂತ್ಕೋತಾರೆ ಬಾ ಅಂತೇಳಿ. ಆದ್ರೆ ಅಯ್ಯೋ ನಾಳೆ ಯುದ್ಧ ಅಂತಾರೆ ಹಿಂಗಂದ್ರೆ ಅಯ್ಯೋ ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು, ನೋವಾಯ್ತು, ಪೇನ್ ಆಯ್ತು, ಈ ತರ ಆಗೋಗುತ್ತೆ. ನನಗೆ ಅದೇ ಈ ನಿಖಿಲ್, ಈಗ ನೀವು ಮೊದಲು ಪೂರ್ವ ತಯಾರಿ ಇತ್ತೋ ಇಲ್ವೋ, ಅವ್ರನ್ನ ಬಲವಂತವಾಗಿ ನಿಲ್ಸಿದ್ರು, ಕೆಲವರ ನಿರ್ಧಾರದಿಂದ ನಿಖಿಲ್ ಇಲ್ಲಿ ಬಲಿಪಶು ಆದ್ರ ಅಂತ. 100% ಕೆಲವರ ನಿರ್ಧಾರದಿಂದ, ಆತುರದ ನಿರ್ಧಾರ. ಆದ್ರೆ ಒಂದಂತೂ ಸತ್ಯ, ಅವರಿಗೆ ಒಂದು ಹ್ಯಾಟ್ರಿಕ್ ಸೋಲ್ ಅನ್ನೋದು ಇತ್ತು ಜೀವನದಲ್ಲಿ, ಹಾಗಿದೆ. ಇನ್ನ ನೆಕ್ಸ್ಟ್ ಅವ್ರ ಸೋಲನ್ನ ಅನುಭವಿಸಬಾರ್ದು, ಗೆಲುವನ್ನ ಅನುಭವಿಸ್ಬೇಕು ಅಂತಂದ್ರೆ ಅವರು ಈ ಕ್ಷಣದಿಂದ ಮನೆಯಲ್ಲಿ ಕೂರ್ದು ನೋಡಿ, ಇವತ್ತು ಅವರೊಬ್ಬ ಆತ್ಮಹತ್ಯೆಗೆ ಯತ್ನ ಮಾಡ್ದ ಅಂತೇಳಿ ಹೋಗ್ಬೇಕು, ಅದೊಂಥರ ಒಳ್ಳೆ ನಡೆ. ನಾನು ಸೋತದೆ ಅಂತೇಳಿ ಮನೆ ಕುತ್ಕೊಂಡ್ಬಿಟ್ರೆ ಆಗಲ್ಲ. ಮತ್ತೆ ಅವ್ರು ಯಾರೋ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ, ಅವ್ರಿಗೆಲ್ಲ ಬುದ್ಧಿವಾದ ಹೇಳ್ಬೇಕು. ಯೂತ್ ಇದ್ದಾರೆ, ಅವರು ಯೂತ್ ಇರೋದ್ರಿಂದ ಯೂತ್ಸ್ನ ಚೆನ್ನಾಗಿ ಜೊತೆಗೆ ಇಟ್ಕೋಬೇಕು. ಪ್ರತಾಪ್ ಸಿಂಹ ಅವ್ರಿಗೆ ಕಾಪಾಡಿದ ಯಾವುದು ಯೂತ್ಸ್, ಮೈಸೂರು ಕೊಡಗು ಭಾಗದಲ್ಲಿ ಯುವಶಕ್ತಿ ತುಂಬಾ ಜನರಿಗೆ. ಇವತ್ತು ತೇಜಸ್ವಿ ಸೂರ್ಯ ಅವ್ರಿಗೆ ಯಾವ್ದು ಕಾಪಾಡ್ತದೆ, ಯುವಶಕ್ತಿ. ತೇಜಸ್ವಿ ಸೂರ್ಯ ಹೋಗ್ಬಿಟ್ಟು ಪಶ್ಚಿಮ ಬಂಗಾಳಲ್ಲಿ ಕೋಲ್ಕತ್ತಾದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ತೇಜಸ್ವಿ ಸೂರ್ಯ ಅವರ ನೇತೃತ್ವದಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಅಲ್ಲ, ನ್ಯಾಷನಲ್ ಪ್ರೆಸಿಡೆಂಟ್ ಅಲ್ಲಿ ಹೋಗಿ ಮಾಡ್ತಾರೆ ಅಂತಂದ್ರೆ ಅವಕಾಶ ಕೊಟ್ಟಿರೋದನ್ನ ಸದ್ಬಳಕೆ ಮಾಡ್ಕೊಳ್ತಾರೆ ಅವರು. ಆದ್ರೆ ಇಲ್ಲಿ ಅವಕಾಶ ಸಿಗುತ್ತೆ, ಆದ್ರೆ ಕೊನೆ ಗಳಿಗೆನಾಗ ಸಿಗುತ್ತೆ, ಅದು ಸದ್ಬಳಕೆ. ಅಂದ್ರೆ ಅವರಲ್ಲ, ಯೂತ್ ವಿಂಗ್ ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ ಟೈಮ್ ನಲ್ಲಿ ಅದನ್ನ ಸಮರ್ಪಕವಾಗಿ ಬಳಸ್ಕೊಂಡ್ರು ಪಕ್ಷ ಸಂಘಟನೆಗಾಗಿ. ಇವ್ರಿಗೆ ಈಗ್ಲೂ ಪಕ್ಷನೇ ಇವ್ರ ಕೆನೆಗೆ ಇರೋದು ನಿರ್ಧಾರ. ಈಗ JDS ನ ಭವಿಷ್ಯ ಏನಾಗಿದ್ರೆ ಮುಂದೆ, JDS ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಈಗ್ಲಿಂದಾನೆ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು, JDS ಪಕ್ಷ ಸಂಘಟನೆ ಮಾಡಬೇಕು. ಆಗ ಏನಾದ್ರು ಒಂದು ಆಗೋದಕ್ಕೆ ಸಾಧ್ಯ ಇಲ್ಲ. ಏನು ಆಗಲ್ಲ ಅಂತಾರೆ, ಏನು ಆಗಲ್ಲ. JDS ಈಗ ಒಂದು ಮನೆ ಎರಡು ಬಾಗಿಲು ಹಂಗಾಗಿದೆ. ಈಗ GT ದೇವೇಗೌಡರು ಒಂದು ಮುಖ ಒಂದು ಕಡೆ, ಕುಮಾರಣ್ಣ ಒಂದು ಕಡೆ. ಇವತ್ತಿಗೂ ಕೂಡ ಕುಮಾರಣ್ಣ ಅವರು ಕರೆದ್ಬಿಟ್ಟು GT ದೇವೇಗೌಡರನ್ನ ಕರೆದ್ಬಿಟ್ಟು ಏನಯ್ಯ ಬರೆಯ ಕುತ್ಕೊಳ್ಳಿ, ಏನೋ ಆಗೋಯ್ತು ಪರವಾಗಿಲ್ಲ ಅಂತೇಳಿ ಈಗ್ಲೂ ಎಲ್ಲಿ ಬಂದ್ ಕುತ್ಕೋತಾರೆ. ಚಾಮುಂಡಿ ಕ್ಷೇತ್ರದಲ್ಲಿ ಯಾರಾದ್ರೂ ಅಭ್ಯರ್ಥಿ ಆಗ್ತಾರ GT ದೇವೇಗೌಡರ ಎದುರು ಅಗೇನ್ಸ್ಟ್ ಆಗಿ? ಸಿದ್ದರಾಮಯ್ಯನೇ ಕಡೆ ಮಲಗಿಸಿದವರು ಅವರು. ಇನ್ನ ಅವ್ರನ್ನೆಲ್ಲ ವಿಶ್ವಾಸ ತಗೊಳ್ಳೋಂತ ಇದೆ. ಆದ್ರೆ ನೋಡಿ, ಈಗ ಕುಮಾರಸ್ವಾಮಿ ಅವ್ರ ಕೆನಾಗ ಆಗೋದಿಲ್ಲ. ಯಾಕೆ? ಅವ್ರು ಸೆಂಟ್ರಲ್ ಮಿನಿಸ್ಟ್ರು, ರಾಷ್ಟ್ರ ಮಟ್ಟದಲ್ಲಿ ಅವ್ರು ಗುರುತಿಸ್ಕೊಳ್ತಿದ್ದಾರೆ. ಈಗ ಅವಕಾಶ ಇರೋದು ನಿಖಿಲ್ ಕುಮಾರಸ್ವಾಮಿ ಕೈಯಲ್ಲಿ. ಇದಂತ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪದ ಅಡಿಯಲ್ಲಿ ಜೈಲಲ್ಲಿದ್ದಾರೆ. ಸೂರಜ್ ರೇವಣ್ಣ ಅವರು ಕೂಡ ಜೈಲಿಗೆ ಹೋಗ್ಬಿಟ್ಟು ಬಂದ್ರು. ಈಗ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿ. ಇವರು ಪಕ್ಷ ಬಲವರ್ಧನೆ ಕೆಲಸವನ್ನ ಮಾಡಬೇಕು. ಯಾವ ಒಂದು ಸಮಾವೇಶ, ಒಂದು ಪ್ರಚಾರ ಅಂತಲ್ಲ, ಹೋಗಿ ಗ್ರಾಮ ವಾಸ್ತವ್ಯ ಮಾಡಬೇಕು. ಮಾಡಿದ್ರೆ ಮಾತ್ರ JDS ಪಕ್ಷ. ನೋಡಿ, ಇವತ್ತು ಯಾವ ರೀತಿಯಾಗಿ ಬಿಹಾರದಲ್ಲಿ ನಿತೀಶ್ ಯಾದವ್ ಇದಾರಲ್ಲ, ನಿತೀಶ್ ಯಾದವ್ ಇವತ್ತು ಯಾವ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಶಿಂದೆ ಬಣ ಇದೆಯಲ್ಲ, ಠಾಕ್ರೆ ಬಣ ಇದೆಯಲ್ಲ, ಶಿವಸೇನೆ ಬಣ, ಆ ತರ ಇಲ್ಲ ಆಗುತ್ತೆ. ಕಿಂಗ್ ಮೇಕರ್ ಆಗ್ತಾರ ಅವರು. ಈ ಕ್ಷಣಕ್ಕೂ ಕೂಡ ಕಿಂಗ್ ಮೇಕರ್ ಯಾರು ಅಂದ್ರೆ JDS.
ಹೌದು. ಆದ್ರೆ ಅವರು ಕಿಂಗ್ ಮೇಕರ್ ಅನ್ನೋದನ್ನ ಮರೆತುಬಿಟ್ಟಿದ್ದಾರೆ. ಕಿಂಗ್ ಆಗೋದಕ್ಕೆ ಹೋಗಿ ಅವರು ಎಡುತ್ತಿದ್ದಾರೆ. ಕಿಂಗ್ ಮೇಕರೇ ಅಂತ ಕುತ್ಕೊಂಡ್ಲಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೋಡಿ ಏನಾಗುತ್ತೆ. ಕಾಂಗ್ರೆಸ್ ಅವರು ಬರ್ತಾರೆ, ಬಿಜೆಪಿ ಅವರು ಬರ್ತಾರೆ. ಬಿಜೆಪಿ ಅವ್ರ ಜೊತೆಲಿ ಇದಾರೆ ಆಲ್ರೆಡಿ. ಹೇಳಕ್ಕಾಗಲ್ಲ ಇದು 3 ವರ್ಷ ಹಿಂಗೆ ಇರುತ್ತೆ ಅಂತೇಳಿ. ಪೊಲಿಟಿಕ್ಸ್ ಇಸ್ ಅನ್ಸರ್ಟನ್ ಗೇಮ್. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. 1+1 ರಾಜಕೀಯದಲ್ಲಿ 2 ಬೇಕಾದ್ರೆ ಆಗ್ಬೋದು, 22 ಬೇಕಾದ್ರೆ ಆಗ್ಬೋದು, 11 ಬೇಕಾದ್ರೆ ಆಗ್ಬೋದು. ಹ? ಹಾಗಾಗಿ ಈ ಒಂದು ಚನ್ನಪಟ್ಟಣ ಸೋಲು, ಅದರ ಹಿಂದಿನ 2 ಸೋಲು, ಹ್ಯಾಟ್ರಿಕ್ ಸೋಲು ನಿಖಿಲ್ ಕುಮಾರಸ್ವಾಮಿಗೆ ಒಂದು ರೀತಿಯಲ್ಲಿ ಪಾಠ ಕಲಿಸಿದೆ ಅಂತ ನಾವು ಭಾವಿಸ್ತೀವಿ. ಹಾಗಂತ ಪಾಠ ಕಲಿಸಿದೆ, ನಾನು ಕಲ್ತುಬಿಟ್ಟೆ ಅಂತ ಸುಮ್ಮನೆ ಕೂರೋದು ಬದಲು ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಒಂದು ಉತ್ತಮವಾದಂಥ ಭವಿಷ್ಯ ಇದೆ. ಯಾಕೆಂದ್ರೆ ಸೋಲು ಯಾವಾಗಲೂ ಗೆಲುವಿನ ಮೆಟ್ಟಿಲಾಗಬೇಕು. ಆ ಮೆಟ್ಟಿಲನ್ನು ನಾವು ರೂಪಿಸ್ಕೋಬೇಕು. ಸೋತ್ಬಿಟ್ಟೆ ಅಂತ ಅವರೇ ಹೇಳಿದ್ದಾರೆ ಕುತ್ಕೊಳ್ಳಲ್ಲ ಅಂತೇಳಿ. ನೋಡೋಣ ಗೆಲುವಿನ ಮೆಟ್ಟಿಲಿನ ಹಾದಿಯನ್ನ ಇವರು ಹೇಗೆ ಬಿಲ್ಡ್ ಮಾಡ್ತಾ ಹೋಗ್ತಾರೆ ಅಂತೇಳಿ. ಎಸ್, ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ನಾಗೇಂದ್ರ ಬಾಬು, ನನ್ನ ಜೊತೆ ಶ್ರೀಪಾದ್ ಪಾಟೀಲ್. ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ನೋಡಿ ವೀಕ್ಷಕರೇ, ನೀವು ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಕ್ಷಣದ ಅಪ್ಡೇಟನ್ನು ನೀವು ತಗೋಬೋದು. ನಿಮಗೆ ಯಾವುದೇ ಕ್ಷಣದಲ್ಲಿ ಯಾವುದೇ ಸುದ್ದಿಯನ್ನು ನೋಡಬೇಕು ಅಂದರೂ ಜಸ್ಟ್ ನಮ್ಮ ರಿಪಬ್ಲಿಕ್ ಕನ್ನಡ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಹೋಗಿ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡ್ತಾ ಇರಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.